ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಜಯೇ ಪೂರಯಂತಃ ಪರಾಗಾನ್ ಲಾಲಾಢ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಾತಿಗಹನೆ ಗಾಹಮಾನಾವತಾನ್ನಃ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೆ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾನ್ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಶ್ರೀಗುರುಭ್ಯೋ ನಮಃ ಹರಿ ಓಂ. ಮುಖ್ಯವಾಗಿ ಭಾಗವತ ಅಂತ ಹೇಳುವಾಗ ಪುರಾಣ ರಾಜ ಅಂತ ಅದನ್ನು ಕರೆಯುವಂಥದ್ದು ನಾವು ಕೇಳಿದ್ದೇವೆ. ಭಾಗವತ ರಚಿಸಿದ ಪುರಾಣಗಳಲ್ಲಿ ಕೊನೆಯ ಪುರಾಣ ವ್ಯಾಸರು ಯಾವುದು ರಚಿಸಿದ್ದು ಕೇಳಿದರೆ ಅದು ಭಾಗವತ. ಅದು ಪುರಾಣ ರಾಜ ಅಂತ, ಪುರಾಣಗಳಲ್ಲಿಯೇ ಶ್ರೇಷ್ಠ ಅಂತ. ಯಾಕೆ ಅಂತ ಕೇಳಿದರೆ ಮುಖ್ಯವಾಗಿ ನಮ್ಮ ಕಲಿಯುಗಕ್ಕೆ ಅವಶ್ಯವಾಗಿ ತುಂಬ ಹತ್ತಿರದಲ್ಲಿರುವಂತಹ ಅವತಾರ ಯಾವುದು ಅಂತ ಕೇಳಿದರೆ ಅದು ಕೃಷ್ಣನ ಅವತಾರ. ಆ ಕೃಷ್ಣನ ಅವತಾರ ಇದೆ ಅಲ್ವಾ, ಅದು ನಮಗೆ ತುಂಬ ಹತ್ತಿರವಾದದ್ದು. ಯಾಕೆ ಅಂತ ಹೇಳಿದರೆ ಅದೊಂದು 5000 ವರ್ಷದ ಹಿಂದೆ ಅಷ್ಟೇ. ಎಷ್ಟು ಪುರಾತನ ಕೇಳಿದರೆ ಕೃಷ್ಣ ಅವತಾರ 5000 ವರ್ಷದ ಹಿಂದೆ ಅಷ್ಟೇ. ಬೇರೆ 5000 ವರ್ಷ ಅಷ್ಟು ಕಮ್ಮಿಯಾ ಕೇಳಿದರೆ ಅಷ್ಟು ಕಮ್ಮಿ. ಯಾಕೆ ಅಂತ ಕೇಳಿದರೆ ಈಗ ರಾಮನ ಅವತಾರವನ್ನೇ ತಗೊಂಡ್ರೆ ಅದು ಎಷ್ಟು ಹಳತ್ತು ಅಂತ ಕೇಳಿದರೆ ಲೆಕ್ಕ ಮಾಡುವಾಗ 2 ಕೋಟಿ ವರ್ಷ ಹಳತ್ತು ಅಂತ ನಮಗೆ ಲೆಕ್ಕ ಬರ್ತದೆ. ಹಾಗಾಗಿ ಇರುವ ಅವತಾರಗಳಲ್ಲಿ ತುಂಬ ಹತ್ತಿರದ ಅವತಾರ ಆ ಒಂದು ಕೃಷ್ಣನ ಅವತಾರ. ಆ ಕೃಷ್ಣನ ಅವತಾರಕ್ಕೆ ಪೀಠಿಕೆಯಾಗಿ ಭಾಗವತದಲ್ಲಿ ಗರ್ಭಸ್ತುತಿ ಅಂತ ಬರ್ತದೆ. ಸ್ತುತಿಗಳು ತುಂಬ ಬರ್ತದೆ ಹೌದು, ಆದರೆ ಯಾಕೆ ಗರ್ಭಸ್ತುತಿಗೆ ಅಷ್ಟು ಮಹತ್ವ ಅಂತ, ಒಂದು ಶ್ಲೋಕಕ್ಕೆ ಅಥವಾ ಒಂದು ಪಾರಾಯಣ ಮಾಡುವಾಗ ಆ ಒಂದು ಸ್ತುತಿಗೆ ಹೆಚ್ಚಿನ ಶಕ್ತಿ ಬರಬೇಕಾದ್ರೆ ಅದು ಯಾರು ರಚಿಸಿದ್ದು ಅದರ ಮೇಲೆ ಅದಕ್ಕೆ ಶಕ್ತಿ ಜಾಸ್ತಿ ಬರುವಂಥದ್ದು. ಈಗ ನಮಗೆ ಲೌಕಿಕವಾಗಿ ಯಾವ ದೊಡ್ಡ ದೊಡ್ಡ ಕವಿಗಳು ರಚಿಸಿದ್ದು ಅಂತ ಆಗುವಾಗ ಓ ಇದು ಅವ್ರು ರಚಿಸಿದ್ದ ಅಂತ ನಾವು ಕಣ್ಕಾಲು ಬಿಟ್ಟು ನೋಡ್ತೇವೆ, ಇವ್ರು ರಚಿಸಿದ್ದಂತೆ, ಇಷ್ಟು ದೊಡ್ಡವರು ರಚಿಸಿದ್ದು ಅಂತೆ ಅಂತೆಲ್ಲ. ಈ ಗರ್ಭಸ್ತುತಿ ಅಂತ ಭಾಗವತದಲ್ಲಿ ಒಂದು ಬರ್ತದೆ. ಅದನ್ನು ಹೇಳಿದ್ಯಾರು ಕೇಳಿದರೆ ಬ್ರಹ್ಮನೇ ಹೇಳಿರುವಂಥದ್ದು. ಯಾರು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಅಂತ ಇದ್ದಾನೋ ಅವನನ್ನೇ ಮುಂದಿಟ್ಟುಕೊಂಡು ಬ್ರಹ್ಮಾದಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣನ ಗರ್ಭದಲ್ಲಿರುವಾಗ, ಯಾರ ಗರ್ಭದಲ್ಲಿರುವಾಗ? ದೇವಕಿಯ ಗರ್ಭದಲ್ಲಿರುವಾಗ. ಆ ಪ್ರಾರ್ಥನೆಯ ಭಾಗ ತುಂಬ ಅಮೋಘವಾಗಿದೆ. ಯಾಕೆ ಅಷ್ಟು ಮಹತ್ವ ಕೇಳಿದರೆ ಆ ಗರ್ಭಸ್ತುತಿಯ ಪಾರಾಯಣ ದಿನದ ಪಾರಾಯಣ ಆಗಬೇಕು. ಮುಖ್ಯವಾಗಿ ಸಂತಾನ ಪ್ರಾಪ್ತಿಗಾಗಿ, ಸಂತಾನ ಪ್ರಾಪ್ತಿಯಾಯಿತು ಒಳ್ಳೆಯ ರೀತಿಯಾಗಿ ಸಂತಾನ ಅಂದರೆ ಪ್ರಸವ ಆಗಬೇಕಂತಿದ್ದಾಗ ಕೂಡ ಆ ಗರ್ಭಸ್ತುತಿಯ ಒಂದು ಪಾರಾಯಣ ಚಿಂತನೆ ತುಂಬ ಅವಶ್ಯಕ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ದಿನಾಲೂ ಪಾರಾಯಣ ಮಾಡಬೇಕಾದ ಅಂಶವುಳ್ಳ ಆ ಗರ್ಭಸ್ತುತಿಯ ಒಂದು ಅಂಶವನ್ನು ನೋಡಿದರೆ ನಮಗೆ ಯಾವಾಗ ಈ ಸಂತಾನ ಆಗಲಿಕ್ಕೆ ಇಚ್ಛೆ ಇದೆಯೋ ಅಥವಾ ಒಳ್ಳೆಯ ಪ್ರಸವ ಆಗಬೇಕು ಅಂತ ಇಚ್ಛೆ ಇದ್ದಾಗ ಇದರ ಪಾರಾಯಣ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡುವಾಗ ಆಗ್ತದೆ. ಹಾಗಾಗಿ ಆ ಗರ್ಭಸ್ಥಿತಿಯ ಒಂದು ಭಾಗವನ್ನು ನೋಡೋಣ ಅಂತ ತಿಳಿದುಕೊಂಡು ಪ್ರಾರಂಭಿಸುವುದಂತಾದರೆ ಗರ್ಭ ಅಂತ ಹೇಳುವಾಗ ಗರ್ಭಸ್ತುತಿ ಅಂತ ಹೇಳಿದರು. ಅಂದರೆ ನಮಗೆ ಮೇಲ್ನೋಟದಲ್ಲಿ ನೋಡುವಾಗ ಗರ್ಭಸ್ತುತಿ ಅಂತ ಹೇಳಿದರೆ ಎಂತ ಕಾಣ್ತದೆ? ಗರ್ಭಸ್ತುತಿ ಅಂತ ಹೇಳಿದರೆ ಯಾರು? ಕೃಷ್ಣ ಯಾರ ಗರ್ಭದಲ್ಲಿದ್ದಾನೆ? ದೇವಕಿಯ ಗರ್ಭದಲ್ಲಿದ್ದಾನೆ. ಹಾಗಾಗಿ ದೇವಕಿಯ ಗರ್ಭದ ಬಗ್ಗೆ ವರ್ಣನೆ ಮಾಡ್ತಾರೋ ಬ್ರಹ್ಮದೇವರು ಕೇಳಿದರೆ ನಮಗೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತದೆ. ಆದರೆ ಅದಲ್ಲ. ಗರ್ಭಸ್ಥಿತಿಯಲ್ಲಿ ಏನು ಮಾಡ್ತಾರೆ ಕೇಳುವಾಗ ಗರ್ಭ ಅಂತ ಅಂದರೆ ಅರ್ಥ ಎಂತ ಸಂಸ್ಕೃತದಲ್ಲಿ? ಈಗ ಗರ್ಭಕ್ಕೆ ಗರ್ಭ ಅಂತ ಯಾಕೆ ಹೆಸರು ಕೇಳಿದರೆ ಗೃಹ್ಣಾತೀತಿ ಗರ್ಭ ಅಂತ. ಗೃಹ್ಣಾತೀತಿ ಗರ್ಭ ಅಂತ ಅಂದರೆ ಹಿಡಿದುಕೊಳ್ಳುವಂಥದ್ದು, ಅದು ಗರ್ಭ ಅಂತ. ತಾಯಿಯ ಏನು ಗರ್ಭ ಇದೆಯೋ ಅದು ಮಗುವನ್ನು ಇಟ್ಟುಕೊಳ್ತದೆ. ಹಾಗಾಗಿ ಅದಕ್ಕೆ ಗರ್ಭ ಅಂತ ಹೇಳಿದರೆ ಯಾವುದೇ ಒಂದು ನಮಗೆ ವಿಶೇಷತೆ ಕಾಣಲಿಕ್ಕಿಲ್ಲ. ಆದರೆ ಹೇಳುವಂಥದ್ದು ಆ ತಾಯಿಯ ಗರ್ಭಕ್ಕೆ ಅಷ್ಟು ಶಕ್ತಿ ಇದೆಯಾ ಅಂತ ಪ್ರಶ್ನೆ. ಈಗ ನೋಡಿ,
ತಾಯಿ ತುಂಬ ಆ ಸಮಯದಲ್ಲಿ ನೋವನ್ನು ಪಡ್ತಾಳೆ, ಹೌದು. ಆದರೆ ಆ ಮಗುವಿನ ಬೆಳವಣಿಗೆಯ ಬಗ್ಗೆ, ಅದರ ಬೆಳವಣಿಗೆ, ಅದನ್ನು ಇಟ್ಟುಕೊಳ್ಳುವುದರ ಬಗ್ಗೆ ಅವಳಿಗೆ ಏನಾದರೂ ಸ್ವಕಾಳಜಿಯನ್ನು ಅವಳೇ ಸ್ವಂತವಾಗಿ ಏನಾದರೂ ಯೋಚನೆ ಮಾಡ್ತಾಳ ಕೇಳಿದರೆ ಇಲ್ಲ. ಅದು ಒಳಗಿದ್ದುಕೊಂಡು ಅವನೇ ರಕ್ಷಣೆ ಮಾಡಬೇಕು. ಅದಕ್ಕೆ ಪ್ರಸಿದ್ಧವಾದ ಮಾತು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಯಾರು ನಮ್ಮನ್ನು ಗರ್ಭದಲ್ಲಿ ರಕ್ಷಿಸ್ತಾನೋ ಅವನೇ ನಮ್ಮನ್ನು ಯಾವ ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ಕೂಡ ರಕ್ಷಿಸ್ತಾನೆ ಅಂತ. ಯಾಕೆ ಕೇಳಿದರೆ ಒಂದು ವಿಚಿತ್ರ ನೋಡಿ, ಈಗ ನಮ್ಮನ್ನು ಒಂದು 10-30 ನಿಮಿಷಗಳ ಕಾಲ ಕತ್ತಲು ಕೋಣೆಯಲ್ಲಿ ಕೀಳು ಅಂತ ಬಂದು ಮಾಡಿ ಇಟ್ಟರೆ ನಮ್ಗೆ ಹೇಗಾಗಬೇಡ? ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಅಲ್ಲೇ ಖಿನ್ನರಾಗಿ ಹೋಗ್ಬೋದು. ಆದರೆ ಯೋಚನೆ ಮಾಡಿ, ಹತ್ತಿರ 9 ತಿಂಗಳುಗಳ ಕಾಲ ಅಷ್ಟು ಚಿಕ್ಕ ಜಾಗದಲ್ಲಿ, ಅಷ್ಟು ಕತ್ತಲಿನಲ್ಲಿ ತಿನ್ನಲಿಕ್ಕೆ ಯಾರು ತಾಯಿಯೂ ಕೂಡ ಏನು ಸ್ವಂತವಾಗಿ ಮಗುವಿಗೆ ಹೋಗಲಿ ಅಂತ ತಿನ್ನುವುದಿಲ್ಲ, ಅವಳು ಹೊಟ್ಟೆಗೆ ಹಾಕೊಳ್ತಾ ಇರ್ತಾಳೆ. ಆದರೆ ಆ ತಿಂದ ಅನ್ನ ಗರ್ಭಕ್ಕೆ ಹೋಗಬೇಕು, ಅದರ ನಾಳದ ಮೂಲಕ ಅದರ ಹೊಟ್ಟೆಗೆ ಹೋಗಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು ಯಾರು ಅಂತ ನೋಡುವಾಗ ಅದಕ್ಕೆ ಹೇಳ್ತಾರೆ ಅದು ಕೃಷ್ಣ ಪರಮಾತ್ಮ, ಭಗವಂತ ನಾರಾಯಣ ಅಂತ. ಅದಕ್ಕೆ ಹೇಳುವಂಥದ್ದು ಅಲ್ಲಿ ಗರ್ಭ ಅಂತ ಹೇಳುವಾಗ ಆ ಗರ್ಭದ ಬಗ್ಗೆ ಹೇಳ್ತಾ ಇಲ್ಲ, ಆ ಗರ್ಭದ ಒಳಗಿದ್ದು ಗರ್ಭನಾಮಕನಾಗಿರುವವನು ಯಾರು ಅಂದರೆ ಗರ್ಭದೊಳಗಿದ್ದು ಅಂತಹ ಶಕ್ತಿಯನ್ನು ಕೊಟ್ಟಿರುವವನು ಯಾರು? ಆ ಗರ್ಭಕ್ಕೆ ಹಿಡಿಲಿಕ್ಕೆ ಆ ಮಗು ಅಲ್ಲಿ ಇರುವಂತೆ ಶಕ್ತಿಯನ್ನು ಕೊಟ್ಟವನು ಯಾರು ಕೇಳಿದರೆ ಅದು ಶ್ರೀಕೃಷ್ಣ. ಶ್ರೀಕೃಷ್ಣ ಬೇರೆ ಅಲ್ಲ, ಮೂಲ ರೂಪಯಾದ ನಾರಾಯಣ. ಅವನು ಅಂತ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಅವನ ಸ್ತುತಿಯನ್ನು ಮಾಡುವಂಥದ್ದು. ಗರ್ಭಸ್ತುತಿ ಅಂತ ಹೇಳುವಾಗ ಆ ಗರ್ಭದೊಳಗಿದ್ದು ಆ ಗರ್ಭನಾಮಕನಾಗಿ ಅಂದರೆ ಹಿಡಿಯುವುದಕ್ಕೆ ಶಕ್ತಿಯನ್ನು ಕೊಟ್ಟವನಾಗಿ ಯಾರು ನಿಂತಿದ್ದಾನೋ ಅವನ ಸ್ತುತಿಯನ್ನು ಮಾಡುವಂಥದ್ದು ಈ ಗರ್ಭಸ್ತುತಿಯಲ್ಲಿ. ಹಾಗಾಗಿ ಆ ಗರ್ಭಸ್ತುತಿ ಅಂತ ಹೇಳುವಾಗ ಅದು ಶ್ರೀಕೃಷ್ಣನದ್ದೇ ಸ್ತುತಿ. ಮೊದಲಿಗೆ ಹೇಳುವಾಗ ಏನು ಹೇಳ್ತಾರೆ ಅಂತ ನೋಡುವುದು ಅಂತಾದರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯ ಮುದ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಪ್ರಾರಂಭ ಮಾಡ್ತಾರೆ. ಈಗ ಆ ಗರ್ಭಕ್ಕೆ ಮುಖ್ಯವಾಗಿ ನೋಡುವುದಂತಾದರೆ, ಈಗ ಒಂದು ತಾಯಿ ಗರ್ಭವನ್ನು ಧರಿಸಿದ್ಲು ಅಂತಾದರೆ ಆಗ ಅವಳ ಮುಖದಲ್ಲಿ ಒಂದು ಹೆಚ್ಚಿನ ಕಾಂತಿ ನಾವು ಕಾಣಬಹುದು. ಈಗ ನೋಡಿ, ನಾವು ಶ್ರೀಗಳ ಇತ್ಯಾದಿಗಳನ್ನು ನೋಡಿದರೆ ಯಾರು ಭಗವಂತನದ್ದೇ ಧ್ಯಾನ ತಪಸ್ಸಾದಿಗಳನ್ನು ಮಾಡ್ತಾ ಇರ್ತಾರೋ ಅವರ ಮುಖದಲ್ಲಿ ಒಂದು ಹಿಂದೆಂದು ಕಾಣದ ಒಂದು ಕಾಂತಿ ಇರ್ತದೆ ಮುಖದಲ್ಲಿ. ಯಾರು ಒಬ್ಬ ದೇವರ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಇರ್ತಾರೋ ನಮಗೂ ಕಾಣ್ತದೆ. ಇತ್ಯಾದಿ ನಮ್ಮ ಶ್ರೀಗಳಾದಿಗಳನ್ನು ನೋಡಿದರೆ, ನಮ್ಮ ಶ್ರೀಗಳನ್ನೆಲ್ಲ ನೋಡಿದರೆ ನಮ್ಗೆ ಕಾಣ್ತದೆ. ಯಾರು ಇಡೀ ದಿನ ಹೆಚ್ಚಿನ ಸಮಯದಲ್ಲಿ ಭಗವಂತನದ್ದೇ ಧ್ಯಾನವನ್ನು ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೋ ಅವರ ಮುಖದಲ್ಲಿ ಒಂದು ಕಾಂತಿ ಇರ್ತದೆ. ಯಾಕೆಂದರೆ ಅವರು ಮನಸ್ಸಿನಲ್ಲಿ ಆ ದೇವರನ್ನು ಹೊತ್ಕೊಂಡಿರ್ತಾರೆ. ಯಾವಾಗ ಸಹ ತಮ್ಮ ಮನಸ್ಸಿನಲ್ಲಿ ದೇವರನ್ನು ಹೊತ್ತಿಕೊಂಡ ಪ್ರಭಾವದಿಂದ ಅವರ ಮುಖದಲ್ಲಿ ಆ ಒಂದು ಛಾಯೆ ಕಾಣ್ತದೆ, ಆ ಒಂದು ಕಾಂತಿ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ತಾಯಿ ಗರ್ಭದಲ್ಲಿ ಒಂದು ಆ ಮಗುವನ್ನು ಧರಿಸ್ತಾಳಲ್ವಾ, ಆ ಶಾಸ್ತ್ರ ಏನು ಹೇಳ್ತದೆ ಕೇಳಿದರೆ ಅದು ಗರ್ಭಗುಡಿ ಅಂತ. ಆ ಸಮಯದಲ್ಲಿ ಆ ತಾಯಿಯಲ್ಲಿ ವಿಶೇಷ ದೇವರ ಸನ್ನಿಧಾನ ಜಾಸ್ತಿ ಇರ್ತದೆ ಅಂತ. ಯಾಕಂದರೆ ಅದು ದೇವರೇ ಅಂತ ಹೇಳುವಂಥದ್ದು. ಆ ಗರ್ಭಗುಡಿಯಲ್ಲಿ ದೇವರೇ ಇರ್ತಾನೆ ಅಂತ. ಯಾಕಂದರೆ ಅಷ್ಟು ರಕ್ಷಣೆ ಮಾಡಬೇಕಲ್ಲ ಮಗುವನ್ನು. ಹಾಗಾದರೆ ತನ್ನ ಒಂದು ಮೂರ್ತಿಮತ್ತಾಗಿ ಅಲ್ಲಿ ಇರಬೇಕು. ಆ ಗರ್ಭಗುಡಿಯಲ್ಲಿ ಒಂದು ಹೆಚ್ಚಿನ ಅಂಶದಲ್ಲಿ ಅಲ್ಲಿರ್ತಾನೆ ಆ ತಾಯಿಯ ಗರ್ಭದಲ್ಲಿ. ಹಾಗಾಗಿ ಆ ಸಮಯದಲ್ಲಿ ದೇವರ ಸನ್ನಿಧಾನ ತುಂಬ ಜಾಸ್ತಿ ಇರ್ತದೆ. ಅದಕ್ಕೆ ಹೇಳುತ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಯಾವತ್ತು ನೋವು ಮಾಡಬಾರ್ದು, ಅವರಿಗೆಲ್ಲರೂ ನಮಸ್ಕಾರ ಮಾಡಬೇಕಂತೆ. ಎಲ್ಲಿವರೆಗೆ ಹೇಳ್ತಾರೆ ಅಂತ ಹೇಳಿದರೆ ಅವರಿಗೆಲ್ಲರೂ ನಮಸ್ಕಾರ ಮಾಡಬೇಕು, ಅವರು ಯಾರಿಗೂ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಅವರು ಗರ್ಭಗುಡಿ, ಅವರ ಒಳಗೆ ದೇವರಿದ್ದಾನೆ. ಈಗ ಹೆಚ್ಚಿನ ಸನ್ನಿಧಾನದಲ್ಲಿ ದೇವರಿದ್ದಾನೆ. ಹಾಗಾಗಿ ಎಲ್ಲರೂ ಕೂಡ ಅವಳಿಗೆ ನಮಸ್ಕಾರ ಮಾಡಬೇಕು, ಆ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಈಗ ಮಾಮೂಲಿ ನಾವು ಸಾಮಾನ್ಯ ತಾಯಿಯರಿಗೆ ಇಷ್ಟು ಶಕ್ತಿ ಇದೆ ಅಂತಾದರೆ ಆ ದೇವಕಿಯನ್ನು ಯೋಚನೆ ಮಾಡಿ. ಅವಳು ಕೃಷ್ಣನನ್ನೇ ಹೊರ್ಕೊಂಡಿದ್ದಾಳೆ ಗರ್ಭದಲ್ಲಿ, ಕೃಷ್ಣನೇ ಗರ್ಭದಲ್ಲಿದ್ದಾನೆ, ಅವನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವಳದ್ದು ಎಂಥ ಗರ್ಭಗುಡಿ ಆಗಿರಬೇಡ. ಈ ರೀತಿಯಾಗಿ ಯೋಚನೆ ಮಾಡ್ತಾ ನಾವು ಮುಂದೆ ಸಾಗುವುದಂತಾದರೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬ್ರಹ್ಮದೇವರು. ಮೊದಲಿಗೆ ಸತ್ಯವ್ರತಂ ಅಂತ ಹೇಳ್ತಾರೆ. ವ್ರತ ಅಂತ ಎಂತ ಹೇಳಿದೆ ಅಂತ ನಮ್ಗೆ ಗೊತ್ತಿದೆ. ವ್ರತ ಅಂದರೆ ಸಂಕಲ್ಪ ಮಾಡುವಂಥದ್ದು. ಈಗ ಕ್ಷೀರವ್ರತ, ಏಕಾದಶಿ ವ್ರತ, ದಧಿವ್ರತ ಇತ್ಯಾದಿ, ಚಾತುರ್ಮಾಸ್ಯ ವ್ರತ ಇತ್ಯಾದಿ, ಪಯೋವ್ರತ ಇತ್ಯಾದಿ ವ್ರತಗಳಿವೆ. ಅಂದರೆ ಸಂಕಲ್ಪ ಮಾಡುವಂಥದ್ದು. ಕೃಷ್ಣನದ್ದು ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಕೃಷ್ಣನದ್ದು ಸತ್ಯ ಸಂಕಲ್ಪ ಅಂತ. ಏನು ಸತ್ಯ ಸಂಕಲ್ಪ ಕೇಳಿದರೆ, ಈಗ ನೋಡಿ ನಮಗೆ ನಿನ್ನೆ ಒಂದು ಏನೋ ವಿಷಯ ಅಂತ ಹೇಳಿರ್ತಾರೆ, ಅದು ಈಗಲೇ ನೆನಪಿರುವುದಿಲ್ಲ ನಮಗೆ. ಅಂತಹ ಕ್ಯಾಟಗರಿಯವರು ನಾವು. ನಮಗೆ ನಿನ್ನೆ ಹೇಳಿದ್ದು ಈಗ ಇವತ್ತು ನೆನಪಿರುವುದಿಲ್ಲ. ಆದರೆ ಏನೋ ಒಂದು ಮಾತು ಕೊಟ್ಟಿರ್ತೇವೆ, ನಾವು ಇದನ್ನು ಮಾಡಿಕೊಡ್ತೇವೆ ಅಂತ ಅದನ್ನು ಮಾಡುವುದಿಲ್ಲ. ಶಾಸ್ತ್ರದ ಪ್ರಕಾರ ನಾವೊಂದು ವಿಷಯವನ್ನು ಮಾಡಿ ಏನೋ ಒಂದು ನಿಮಗೆ ಆಶ್ವಾಸನೆಯನ್ನು ಕೊಟ್ಟು ಅದನ್ನು ಮಾಡದೆ ಹೋದರೆ, ಪ್ರಣಾಳಿಕೆಯಲ್ಲಿ ಇಷ್ಟೆಲ್ಲ ಲೀಸ್ಟ್ ಗಟ್ಟಲೆ ವಿಷಯಗಳನ್ನು ಹೇಳಿ ಆನಂತರ ಅದನ್ನು ಈಡೇರಿಸದೆ ಹೋದರೆ ದೊಡ್ಡ ಪಾಪ ಅಂತ ಹೇಳ್ತಾರೆ. ಶ್ರೀಕೃಷ್ಣನದು ಸತ್ಯವ್ರತ ಅಂತ.
ಯಾಕೆ ಅಂತ ಹೇಳುವುದಾದರೆ, ನಾವು ಸ್ವಲ್ಪ ಪೂರ್ವಾವಲೋಕನವನ್ನು ಮಾಡುವುದಂತಾದರೆ, ಜಯದ್ರಥ, ಜಯ ವಿಜಯರು, ಆ ಜಯ ವಿಜಯರು ಯಾರು ಕೇಳಿದರೆ ಆ ಸ್ವರ್ಗ ಮೋಕ್ಷದ ದ್ವಾರಪಾಲಕರು. ಅವರೇನು ಮಾಡಿದ್ರು ಕೇಳುವಾಗ, ಸನಕಾದಿಗಳು ಬಂದಾಗ ಅವರನ್ನು ತಡೆದರು. ಹಾಗಾಗಿ ಅವರಿಗೆ ಶಾಪ ಸಿಕ್ಕಿತು, ನೀವು ಭೂಮಿಗೆ ಬಿದ್ದು ನಮ್ಮನ್ನೇ ತಡಿತೀರಲ್ವಾ, ನಮ್ಮನ್ನು ತಡೆಯುವಷ್ಟು ನಿಮಗೆ ಏನು ತಾಕತ್ತು, ಏನೋ ಒಂದು ಅದೇ ಹೇಳುವಂಥದ್ದು, ನಮಗೇನೋ ಒಂದು ಅಧಿಕಾರ ಸಿಕ್ಕಿದೆ ಅಂತ ಯಾರ್ಯಾರ ಮೇಲೆ ಪ್ರಯೋಗಿಸಬಾರ್ದು. ಅದನ್ನು ಯಾರ ಮೇಲೆ ಪ್ರಯೋಗಿಸಬೇಕೋ, ಎಷ್ಟು ಪ್ರಯೋಗಿಸಬೇಕು ಅಷ್ಟೇ ಪ್ರಯೋಗಿಸಬೇಕು. ಸನಕಾದಿಗಳು ಹೇಳಿದ ಜ್ಞಾನಿಗಳು, ಅವರು ಭಗವಂತನ ಭಕ್ತರು. ಅವರು ಭಗವಂತನನ್ನು ನೋಡ್ಲಿಕ್ಕೆ ಬಂದಾಗ ಅವರನ್ನೇ ತಡೆದ್ರೆ ಸರಿ ಆಗ್ತದಾ? ಸರಿ ಆಗೋದಿಲ್ಲ. ಹಾಗಾಗಿ ಆ ಸನಕಾದಿಗಳೇ ಶಾಪ ಕೊಟ್ಟು ಬಿಡ್ತಾರೆ, ನಿಮಗೆ ಅಹಂಕಾರ ಜಾಸ್ತಿ ಆಗಿದೆ, ಹಾಗಾಗಿ ನೀವು ಭೂಮಿಗೆ ಬೀಳಿರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಭಗವದ್ವೇಷಿಗಳಾಗಿ ಅಂತ. ಅದಕ್ಕೆ ತುಂಬ ಬೇಜಾರಾಗ್ತದೆ ಅವರಿಗೆ. ಅವ್ರು ಏನೇ ಅಂದ್ಕೊಳ್ತಾರೆ ಕೇಳಿದರೆ, ಈಗ ನಾವು ಭೂಮಿಯಲ್ಲಿ ಬಂದು ಒಂದು ನೊಣ ಆದರೂ ಅಡ್ಡಿಲ್ಲ, ಒಂದು ಮರ ಆದರೂ ಅಡ್ಡಿಲ್ಲ, ಏನಾದರೂ ಜೀವ ಅಂದರೆ ಏನೋ ಒಂದು ಚಿಕ್ಕ ಇರುವೆ ಆದರೂ ಅಡ್ಡಿಲ್ಲ, ಆದರೆ ಭಗವಂತನ ದ್ವೇಷ ಮಾಡಬೇಕಲ್ವಾ, ಶಾಪ ಅದೇ ರೀತಿಯಾಗಿ ಸಿಕ್ಕಿದ್ದವರಿಗೆ, ನೀವು ಭಗವದ್ವೇಷಿಗಳಾಗಿ ಹುಟ್ಟಿ ಅಂತ ಜಯ ವಿಜಯರಿಗೆ. ಹಾಗಾಗಿ ಆ ಜಯ ವಿಜಯರಿಗೆ ಅಂತ ಶಾಪ ಸಿಕ್ಕಿರೋದ್ರಿಂದ ಅವರು ಆ ರೀತಿಯಾಗಿ ಭೂಮಿಗೆ ಬರಬೇಕಾಯಿತು. ಹಾಗಾಗಿ ಈ ರೀತಿಯಾಗಿರುವಾಗ ಅವ್ರು ತುಂಬ ಖಿನ್ನರಾಗ್ತಾರೆ. ಅಯ್ಯೋ ಭಗವದ್ವೇಷಿಗಳಾಗಬೇಕಲ್ವಾ ನಾವು ಅಂತ ತುಂಬ ಬೇಜಾರಾಗ್ತದೆ ಅವರಿಗೆ. ಆದರೂ ಒಂದು ಬಾರಿ ಶಾಪ ಸಿಕ್ಕಿದ ಮೇಲೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಭೂಮಿಗೆ ಬರಲೇಬೇಕಾಯ್ತು ಅವರು. ಆದರೆ ಇದು ಯಾವಾಗ ಆದದ್ದು ಕೇಳಿದರೆ, ನಾವು ನಮ್ಮ ದೇವಮಾನದ ಪ್ರಕಾರ ಲೆಕ್ಕ ಮಾಡಿದರೆ ಎಷ್ಟು ವರ್ಷ ಅಂತ, ಇದು ಯಾವಾಗ ಕೃಷ್ಣಾವತಾರಕ್ಕಿಂತ ಈ ಕಥೆ ಆದದ್ದು ಕೋಟಿ 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 ವರ್ಷಗಳ ಹಿಂದೆ, ಕೋಟಿ ವರ್ಷಗಳ ಹಿಂದೆ. ಭಗವಂತ ಏನಲ್ಲಿ ಆಶ್ವಾಸನೆ ಕೊಟ್ಟಿರ್ತಾನೆ ಹೇಳಿದರೆ, ನಿಮಗೆ ಯಾವಾಗ ನೀವು ಭಗವದ್ವೇಷಗಳಾಗಿ ಹುಟ್ಟಿದ್ರು ಕೂಡ ನಿಮ್ಮನ್ನು ಸಾಧಿಸಲಿಕ್ಕೆ ನಾನೇ ಬರ್ತೇನೆ ಅಂತ ಇಷ್ಟು ಆಶ್ವಾಸನೆಯನ್ನು ಕೊಟ್ಟಿರ್ತಾನೆ ಭಗವಂತ. ನಾರಾಯಣ ರೂಪನಾಗಿ ಈ ಆಶ್ವಾಸನೆಯನ್ನು ಕೊಟ್ಟಿರ್ತಾನೆ. ಯಾವಾಗ ಕೊಟ್ಟಿರುವುದು? ಕೋಟಿ 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 ವರ್ಷಗಳ ಹಿಂದೆ ಕೊಟ್ಟಿರುವಂಥದ್ದು. ಆದರೆ ಭಗವಂತ ಮರೆತ್ನ? ಇಲ್ಲ. ಅದಕ್ಕೆ ಹೇಳಿರುವಂಥದ್ದು ಸತ್ಯವ್ರತ ಅಂತ. ಆ ಜಯ ವಿಜಯರು ತುಂಬ ವರ್ಷಗಳ ನಂತರ ಹಿರಣ್ಯಾಕ್ಷನಾಗಿ ಬಂದಾಗ ಹಿರಣ್ಯಾಕ್ಷನನ್ನು ವರಾಹನಾಗಿ ಕೊಂದರೆ, ಹಿರಣ್ಯಕಶ್ಯಪನ ನರಸಿಂಹನಾಗಿ ಕೊಂದ. ಅಷ್ಟೇ ಅಲ್ಲದೆ ಇನ್ನು ರಾವಣ ಕುಂಭಕರ್ಣರಾಗಿ ಬಂದಾಗ ಶ್ರೀರಾಮ ಅವರನ್ನು ಕೊಂದ. ಇನ್ನು ಮುಂದೆ ಬರಲಿಕ್ಕಿದ್ದಾರೆ ಶಿಶುಪಾದಂತವಕ್ರರಾಗಿ, ಅವರನ್ನು ಕೊಲ್ಲಿಕ್ಕೆ ಶ್ರೀಕೃಷ್ಣ ಬರ್ತಾ ಇದ್ದಾನೆ ಅಂತ. ಯಾಕಂದ್ರೆ ಸತ್ಯವ್ರತ ಅವನು ಏನು ತನ್ನ ಸಂಕಲ್ಪ ಮಾಡ್ತಾನೋ ಅದು ಸತ್ಯ, ಅದವನು ನಡೆಸಿಕೊಟ್ಟೇ ಕೊಡ್ತಾನೆ. ಅಂತಹ ಒಂದು ಸತ್ಯವ್ರತನಾಗಿರುವವನು ಶ್ರೀಕೃಷ್ಣ ನಾರಾಯಣ ಅಂತ. ಈ ಮಾತನ್ನುಂಟಲ್ವಾ, ನಾವು ದಿನ ಅನುಸಂಧಾನ ಮಾಡಬೇಕಾದಂತಹ ಮಾತು. ನಾವು ಕೂಡ ಒಂದು 10 ಆಶ್ವಾಸನೆಯನ್ನು ಕೊಡ್ತೇವೆ, ನಾವು ನಿಮ್ಗೆ ಇದು ಮಾಡಿಕೊಡ್ತೇವೆ ಅಂತ, ಆದರೆ ಮಾಡಿಕೊಡುವುದಿಲ್ಲ. ಇದು ದೊಡ್ಡ ಪಾಪ ಅಂತ. ಯಾಕೆ ಗೊತ್ತುಂಟಾ? ಅವರು ಏನೋ ನಮ್ಮನ್ನು ನಂಬಿ ಹೇಳಿರ್ತಾರೆ ಒಂದು ಕೆಲಸವನ್ನು, ಅದನ್ನು ನಾವು ಮಾಡದೆ ಹೋದರೆ ಅದು ಪಾಪ. ಯಾಕಂದರೆ ಅವ್ರು ನಮ್ಮನ್ನು ನಂಬಿದ್ದಾರಲ್ವಾ, ನಾವು ಕೆಲಸ ಮಾಡದೆ ಹೋದರೆ ಅದು ಪಾಪ ಆಗ್ತದೆ ಅಂತ. ಹಾಗಾಗಿ ಸತ್ಯವ್ರತ ನಾವು ಭಗವಂತನ ದಿನ ಉಪಾಸನೆ ಮಾಡುವುದಂತಾದರೆ ನಮಗೆ ಅಂತಹ ಬುದ್ಧಿಯನ್ನು ಕೊಡುವುದಿಲ್ಲ. ಅಂದರೆ ಕೈ ಕೊಡುವಂಥ ಏನು ಬಾಯಿ ಆಡು ಮಾತಿನಲ್ಲಿ ಹೇಳ್ತೇವೆ ಅಂತಹ ಬುದ್ಧಿಯನ್ನು ಕೊಡುವುದಿಲ್ಲ. ಯಾವಾಗಲೂ ನಮಗೆ ಏನು ಕೆಲಸ ಕೊಟ್ಟಿರ್ತಾನೆ ಅದನ್ನು ದೇವರೇ ನಡೆಸಿಕೊಡ್ತಾನೆ. ನಮಗೆ ಮಾಡಲಿಕ್ಕೆ ಶಕ್ತಿ ಇರದಿದ್ದರೂ ಕೂಡ ದೇವರು ನಡೆಸಿಕೊಡ್ತಾನೆ ನಮ್ಮ ಮೂಲಕ. ಹಾಗಾಗಿ ಸತ್ಯವ್ರತ ಎನ್ನುವ ಉಪಾಸನೆ ಅದು ಯಾವತ್ತೂ ಇರಬೇಕಾದಂಥದ್ದು. ಇಷ್ಟೇ ಅಲ್ಲ, ಸತ್ಯವ್ರತ ಒಂದು ಮುಖದಲ್ಲಿ ನಾವು ನೋಡಿದ್ವಿ, ಅಷ್ಟೇ ಅಲ್ಲ, ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಾಗಿ ನೋಡಿದರೆ 14,100 ಜನ ಅಗ್ನಿಪುತ್ರರು. ಎಲ್ಲೋ ಕೇಳಿದಾಗುಂಟು 14,100 ಜನ ಅಂತ. ಯಾರು? ಕೃಷ್ಣನ ಹೆಂಡತಿಯರು. ಅದೇನಾಗಿತ್ತು ಕೇಳಿದರೆ, ರಾಮಾವತಾರ ಯಾವಾಗ ಅದು ಕೇಳಿದರೆ ಅದೊಂದು 2 ಕೋಟಿ ವರ್ಷದ ಹಿಂದೆ ಕೃಷ್ಣಾವತಾರಕ್ಕಿಂತ. ಆವಾಗ ಏನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದ ರಾಮ. ಏನು ಕೇಳಿದರೆ, ಈ 14,100 ಜನ ಇದ್ದಾರಲ್ವಾ, ಅವರು ಅಗ್ನಿಯ ಪುತ್ರರು. ಯಾರು ಅಗ್ನಿ ಅಂತ ನಾವು ನೋಡ್ತೇವೋ ಅವನ ಪುತ್ರರು. ಅವರು ಏನು ಒಂದು ತಪಸ್ಸು ಮಾಡಿ ಏನು ಕೇಳಿದರೆ, ನನಗೆ ನೀನೇ ಗಂಡ ಆಗಬೇಕು ಅಂತ ಅವರು ತಪಸ್ಸು ಮಾಡಿ ಕೇಳ್ತಾರೆ ಆ 14,100 ಜನರು. ಅದಕ್ಕೆ ಪುರುಷರಾಗಿ ಆಗುವುದಿಲ್ಲ ಅಂಥೇಳಿ ಆ ನಂತರ ಅವರು ಕೃಷ್ಣಾವತಾರ ಸಮಯದಲ್ಲಿ 14,100 ಜನ ಸ್ತ್ರೀಯರಾಗಿ ಹುಡ್ತಾರೆ. ಆವಾಗ ಶ್ರೀಕೃಷ್ಣ ನೆನಪಿನಲ್ಲಿಟ್ಟುಕೊಂಡು ನರಕಾಸುರದ ಬಂಧನದಲ್ಲಿದ್ದ ಅವರನ್ನು ಬಿಡಿಸಿ ಅವರನ್ನು ಮದುವೆ ಆದ. ಇದು ಸತ್ಯವ್ರತ. ಏನೋ ಒಂದು ಮಾತನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದ, ಅದನ್ನು ಅವನು ಪೂರೈಸಿದ. ಹಾಗಾಗಿ ಸತ್ಯವ್ರತ ಅಂತ. ಇಷ್ಟೇ ಅಲ್ಲ, ಇನ್ನೊಂದು ರೀತಿಯಾಗಿ ನೋಡುವುದಂತಾದರೆ ಎರಡು ಬೇರೆ ಬೇರೆ ರೀತಿಯಾಗಿ ನಾವು ನೋಡಿದ್ವಿ. ಒಂದು ಸಂಹಾರಕ್ಕಾಗಿ, ಒಂದು ಅವರಿಗೆ ಒಂದು ಖುಷಿ ಕೊಡುವುದಕ್ಕಾಗಿ, ಇನ್ನೊಂದು ರೀತಿಯಾಗಿ ಯಾವುದು ಕೇಳಿದರೆ ಅವರ ಮಾತನ್ನು ಈಡೇರಿಸುವುದಕ್ಕಾಗಿ. ಯಾವ ರೀತಿಯಾಗಿ ಕೇಳಿದರೆ, ಈ ಅದಿತಿ ಕಶ್ಯಪರು. ಯಾರು? ಅದಿತಿ ಕಶ್ಯಪರು ಈ ದೇವತೆಗಳ ತಂದೆ ತಾಯಿ. 12 ಆದಿತ್ಯರಂತ ಏನು ಕೇಳ್ತೇವೋ ಅವರ ತಾಯಿ ಅದಿತಿ ಅಂತಾದರೆ, ದಾತ, ಅರಿಯಮ, ಮಿತ್ರ, ವರುಣ, ಪೂಷ, ತ್ವಷ್ಟ ಅಂತ ಭಗ, ಇಂದ್ರ, ವಿಷ್ಣು ಅಂತ ಏನು 12 ಆದಿತ್ಯರನ್ನು ನಾವು ನೋಡ್ತೇವೋ ಅವರ ತಾಯಿ ಅದಿತಿ ಅಂತಾದರೆ ತಂದೆ ಕಶ್ಯಪ.
ಅವರಿಬ್ಬರು ತಪಸ್ಸು ಮಾಡಿದರು, ನಮಗೆ ದೇವರೇ ಮಗನಾಗಿ ಹುಟ್ಟಬೇಕು ಅಂತ. ದೇವರೇ ಮಗನಾಗಿ ಹುಟ್ಟಬೇಕು ಅಂತ ಅವರು ತಪಸ್ಸು ಮಾಡಿದ್ದಕ್ಕಾಗಿ ಅವರಿಗೆ ಆ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಬಂದು ನಿಂತ. ಈ ರೀತಿಯಾಗಿ ಸತ್ಯವ್ರತ ಯಾವ ಯಾವ ರೀತಿಯಲ್ಲಿ ಅವನು ಸತ್ಯವ್ರತ ಅಂತ ನಾವು ನೋಡಿದ್ವಿ. ಹಾಗೇನೆ ಸತ್ಯವ್ರತಂ ಅಂತ ಹೇಳ್ತಾ ಸತ್ಯಪರಂ ಅಂತ ಹೇಳ್ತಾರೆ. ಸತ್ಯಪರಂ ಅಂತ ಹೇಗೆ ಕೇಳಿದರೆ, ಈ ಸತ್ಯ ಅಂತ ಹೇಳಿದರೆ ಈ ಪಂಚಭೂತ ಜಗತ್ತು ಯಾವುದು, ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ ಅಂತ. ಅಂದರೆ ಪೃಥ್ವಿ, ಮಣ್ಣು, ನೀರು, ಆಕಾಶ, ಗಾಳಿ, ಬೆಂಕಿ, ಇದು ಪಂಚಭೂತಗಳು. ಅದೇ ಸತ್ಯ ಅಂತ ಹೇಳ್ತಾರೆ. ಸತ್ಯ ಪರಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸತ್ಯಕ್ಕಿಂತ ಶ್ರೇಷ್ಠನಾದವನು, ವಿಲಕ್ಷಣನಾದವನು ಅಂತ. ಏನು ನಾವು ಮಣ್ಣಂತಿದ್ದೇವೆ ಅದಕ್ಕಿಂತ ವಿಲಕ್ಷಣ. ಈಗ ನಾವು ಭಗವಂತನನ್ನು ಏನು ಅಂತ ತಿಳಿಯೋಣ ಅಂತ ಕೇಳಿದರೆ, ಮಣ್ಣಂತ ತಿಳಿಯೋಣ, ಮಣ್ಣಿನ ಹಾಗೆ ಅಂತ ತಿಳಿಯೋಣವೋ, ಅಥವಾ ನೀರಿನ ಹಾಗೆ ಅಂತ ತಿಳಿಯೋಣವೋ, ಗಾಳಿಯ ಹಾಗೆ ಅಂತ ತಿಳಿಯೋಣವೋ, ವಾಯುವಿನ ಹಾಗೆ ಅಂತ ತಿಳಿಯೋಣವೋ, ಬೆಂಕಿಯ ಹಾಗೆ ಅಂತ ತಿಳಿಯೋಣವೋ, ಯಾವ ರೀತಿಯಾಗಿ ತಿಳಿಯೋಣ? ತಿಳಿಬೇಕಲ್ವ ಭಗವಂತನ. ಯಾವ ರೀತಿಯಾಗಿ ತಿಳಿಯೋಣ ಅಂತ ಕೇಳಿದರೆ, ಯಾವ ರೀತಿಯಾಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಕ್ಕಿಂತ ಮೀರಿದವನು ಅಂತ. ಇದನ್ನು ನಾವು ತಿಳಿಬೋದು ನೋಡಿ. ಯಾಕೆ ಗೊತ್ತುಂಟಾ? ಅವನು ಮಣ್ಣಿಗಿಂತ ವಿಲಕ್ಷಣ. ಮಣ್ಣು ಅವನನ್ನು ಈಗ ಮಣ್ಣು ಅವನಿಗೇನು ವಿಕಾರವನ್ನು ಮಾಡುವುದಿಲ್ಲ. ಈಗ ನೋಡಿ, ನಮ್ಮ ಮೇಲೆ ಮಣ್ಣನ್ನು ಬಿಸಾಕಿದೆ ಅಥವಾ ನಮಗೆ ಮಣ್ಣನ್ನು ತಿನ್ನಿಸಿದ್ರೆ ನಮಗೆ ವಿಕಾರ ಆಗ್ತದೆ, ನಮ್ಗೆ ಇಷ್ಟ ಆಗುವುದಿಲ್ಲ. ಆದರೆ ಶ್ರೀಕೃಷ್ಣ ಮಣ್ಣನ್ನು ತಿಂದು ತೋರಿಸಿದ, ಅವನಿಗೇನು ವಿಕಾರ ಆಗುವುದಿಲ್ಲ. ಹಾಗಾಗಿ ಮಣ್ಣಿಗಿಂತ ಭಿನ್ನ ಅಂತಾಯ್ತು, ಮಣ್ಣು ಅವನಿಗೆ ವಿಕಾರ ಮಾಡುವುದಿಲ್ಲ ಅಂತಾಯ್ತು. ಇನ್ನು ನೀರು ಯಾವ ರೀತಿಯಾಗಿ ಅಂತ ಕೇಳಿದರೆ, ಅಲ್ಲಿ ನೋಡಿ ಮೊದಲಿನಿಂದಲೂ ಕೂಡ ಅವನು ಹೋದದ್ದೇ, ಮೊದಲು ಹುಟ್ಟಿ ಆ ಯಮುನಾ ತಟಕ್ಕೆ ಹೋದದ್ದೇ ನೀರಿನ ಮೂಲಕ. ವಸುದೇವ ತಲೆ ಮೇಲೆ ಕೃಷ್ಣನ ಇಟ್ಕೊಂಡಿದ್ದ ನೀರಿನ ಮೂಲಕ ಹೋದ. ಇನ್ನು ಮುಂದೆ ಯಮುನಾ ನದಿಗೆ ಒಳಗೆ ಹೋಗಿ ಕಾಳಿಂಗ ಅಲ್ಲಿದ್ದಾನೆ ಅಂತ ಆಗುವಾಗ, ಯಮುನಾ ನದಿಯಲ್ಲಿ ಕಾಳಿಂಗ ಇದ್ದಾನೆ ಅಂತ ಆಗುವಾಗ, ಆ ನೀರಿನ ಒಳಗೆ ಹೋಗಿ ಆ ಕಾಳಿಂಗನನ್ನು ಸಾಯಿಸಲಿಲ್ಲ, ಅವನಿಗೆ ಅನುಗ್ರಹ ಮಾಡಿ ಹೊರಗೆ ಬಂದ. ಈ ರೀತಿಯಾಗಿರುವಾಗ ನೀರಿನ ಒಳಗೆ ಹೋದ್ರೂ ಕೂಡ ಅವನಿಗೇನು ವಿಕಾರ ಆಗೋದಿಲ್ಲ. ಇನ್ನು ಬೆಂಕಿಯ ವಿಕಾರ ಆಗುವುದೇ ಇಲ್ಲ. ಯಾಕೆ ಗೊತ್ತುಂಟಾ? ಅವನು ಕೃಷ್ಣನ ಕಥೆಯನ್ನು ಕೇಳುವಾಗ ಅವನು ಎರಡು ಬಾರಿ ನಾವು ಕಾಡ್ಗಿಚ್ಚ ಅಂತ ಏನು ಹೇಳ್ತೇವೆ ಅದನ್ನು ಕುಡಿದಿದ್ದಾನೆ. ಅವ ಪಿಬತಿ ಅಂತ ಹೇಳಿಬಿಡ್ತಾರೆ, ಕುಡಿದು ಬಿಟ್ಟ ಅಂತ. ಆ ಬೆಂಕಿಯನ್ನು ಕುಡಿದು ಬಿಟ್ಟ ಅಂತ. ಹಾಗಾಗಿ ಈ ರೀತಿಯಾಗಿ ಯಾರಿಗೇನು ಮಾಡಲಿಕ್ಕೆ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಬೆಂಕಿಗಿಂತ ವಿಲಕ್ಷಣ, ಬೆಂಕಿಗಿಂತ ಬೇರೆ ಅಂತ ಆಯ್ತು. ಇನ್ನು ಗಾಳಿಯ ತೃಣಾವರ್ತನ ಕತೆ. ಆ ಗಾಳಿ ಉಂಟಲ್ವಾ, ಮೇಲೆ ತೃಣಾವರ್ತವನ್ನು ಹೇಳ್ಕೊಂಡು ಹೋಗುವಾಗ ಒಂದು ಸುಂಟರ ಗಾಳಿ ಅಂತ ಹೇಳ್ತೇವಲ್ವಾ, ಆ ಗಾಳಿ ಅಲ್ಲಿ ಬಂದು ಬಿಟ್ಟಿತು. ಆದರೂ ಕೂಡ ಆ ಗಾಳಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಕೃಷ್ಣನಿಗೆ. ಹಾಗಾಗಿ ಈ ಪಂಚಭೂತಗಳಿಂದ ವಿಲಕ್ಷಣ, ಪಂಚಭೂತಗಳು ಇವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನು ಪಂಚಭೂತಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಸತ್ಯಪರಂ ಅಂತ ಹೇಳುವ ಮೂಲಕ. ಇನ್ನು ತ್ರಿಸತ್ಯಂ ಅಂತ. ಅಂತ ಹೇಳಿದ್ರೆ ಮೂರು ವೇದಗಳು. ಆ ವೇದಗಳು ಮೂರಲ್ವಾ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಆ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅಂತ ಹಾಗೇನೆ ಹೇಳ್ತಾರಲ್ವಾ, ವೇದೇಶ್ಚ ಸರ್ವೇ ರಹಮೇವ ವೇದ್ಯ ಅಂತ. ಎಲ್ಲ ವೇದಗಳಿಂದ ನಾನೇ ವೇದ್ಯ ಅಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇನ್ನು ಹೇಳ್ತಾರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ. ಅಂದರೆ ಏನು ಹೇಳ್ತಾರೆ ಕೇಳಿದರೆ, ಇಲ್ಲಿ ಏನು ಹೇಳಿದ್ರು, ಎಲ್ಲ ವೇದಗಳಿಂದ ನಾನೇ ಪ್ರತಿಪಾದ್ಯ ಅಂತ. ಈ ಮಾತನ್ನು ಇದಕ್ಕೆ ಸಂವಾದಿ ಅನ್ನುವಂತೆ ಒಂದು ಮಾತು ಬರ್ತದೆ. ಎಲ್ಲಿಯವರೆಗೆ ವೇದಾಕ್ಷರಗಳು ಇರುತ್ತದೋ, ವೇದ ಯಾವಾಗಲೂ ಇರುತ್ತದೆ ಅಂತ ನಮ್ಮ ಶಾಸ್ತ್ರ. ಈಗ ಆಕಾಶ ಯಾವಾಗಲೂ ಇರುತ್ತದಲ್ವಾ, ಆಕಾಶದ ಗುಣ. ಈ ವೇದ ಅನ್ನುವಂಥದ್ದು ಆಕಾಶದ ಶಬ್ದ, ವೇದ ಅನ್ನೋ ಶಬ್ದ ಅಲ್ವಾ, ಅದು ಆಕಾಶದ ಗುಣ. ಆಕಾಶ ಶಬ್ದ ಎಲ್ಲಿರ್ತದೆ ಕೇಳಿದರೆ ಆಕಾಶದಲ್ಲಿ ಇರ್ತದೆ. ಆಕಾಶ ಯಾವಾಗಲೂ ಇರುವ ಹಾಗೆ ವೇದವು ಯಾವಾಗ ಇರ್ತದೆ, ಯಾವಾಗ ವೇದ ಇರ್ತದೋ ಆ ಎಲ್ಲ ಅಕ್ಷರಗಳು ಕೂಡ, ವೇದದ ಒಂದೊಂದು ಅಕ್ಷರ ಕೂಡ ಆ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ ಹೇಳ್ತಾರೆ. ಇದು ಹೇಳಲಿಕ್ಕೆ ಹೇಗೆ ಸಾಧ್ಯ ಕೇಳಿದರೆ, ನಾವು ಕೇಳ್ತೇವೆ ಮಾತೃಕಾನ್ಯಾಸ ಅಂತ ನಾವು ಮಾಡ್ತೇವೆ. ಅಲ್ಲಿ ನೋಡಿ ಎಲ್ಲ 51 ಅಕ್ಷರ ಉಂಟು. ಆ 51 ಅಕ್ಷರಕ್ಕೂ ಕೂಡ ಭಗವಂತನೇ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಎಲ್ಲ ವೇದದ ಅಕ್ಷರಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ. ಇದು ಹೇಗೆ ಸಾಧ್ಯ ಅಂತ ನಾವು ಮಾತೃಕಾನ್ಯಾಸವನ್ನು ನೋಡುವಾಗ ಅಲ್ಲಿ ಹೇಳ್ತೇವೆ, ಅಜಾಯ ನಮಃ, ಆನಂದಾಯ ನಮಃ ಅಂತ. ಅಂದರೆ ಆ ಶಬ್ದದಿಂದ ಅದು ಅಜನ ನಾಮವನ್ನು ಹೇಳ್ತಾ ಉಂಟು. ಅಂತ ಹೇಳಿದ್ರೆ ಆನಂದ ನಾಮಕ ಭಗವಂತನನ್ನು ಹೇಳ್ತಾ ಉಂಟು. ಅಂತ ಹೇಳಿದ್ರೆ ಇಂದ್ರ ನಾಮಕ ಭಗವಂತನನ್ನು ಹೇಳ್ತಾ ಉಂಟು ಅಂತ. ಈ ರೀತಿಯಾಗಿ ಎಲ್ಲ ಅಕ್ಷರಗಳು ಕೂಡ ಆ ಭಗವಂತನನ್ನೇ ಹೇಳ್ತಾ ಇದೆ. ಆದ್ದರಿಂದಾಗಿ ಎಲ್ಲ ವೇದ ಅಕ್ಷರಗಳು ಕೂಡ ಆ ಭಗವಂತನನ್ನೇ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಹೇಳುವಾಗ ಇನ್ನು ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಅಂತ. ಈ ನಿಹಿತಂಚ ಸತ್ಯ ಅಂತ ಹೇಳುವಾಗ ಈ ಸತ್ಯಾತ್ಮಕವಾದ ಪ್ರಪಂಚ ಅಂದರೆ ನಾವು ಏನು ಈ ಭಾಗವತಲ್ಲೇ ಬಂದಿದೆ ನೋಡಿ, ಈ ಜಗತ್ತುಂಟಲ್ವ ಅದು ಸತ್ಯ. ನಿಹಿತಂಚ ಸತ್ಯೇ, ಈ ಎಲ್ಲ ಜಗತ್ತನ್ನು, ಸತ್ಯವಾದ ಜಗತ್ತನ್ನು ಯಾರು ಪಾಲನೆ ಮಾಡ್ತಾನೆ ಇದ್ದಾನೆ ಕೇಳಿದರೆ ಅದು ನೀನು ಮಾಡ್ತಾ ಇದ್ದೀ ಅಂತ ಯಾರು ಭಗವಂತನಿಗೆ ಹೇಳ್ತಾ ಇದ್ದಾರೆ. ಬ್ರಹ್ಮ
ನೀನು ಮಾಡ್ತಾ ಇರುವಂಥದ್ದು, ಈ ಜಗತ್ತನ್ನು ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡ್ತಾ ಇರುವಂಥದ್ದು ಅದು ನೀನು ಅಂತ. ಅಷ್ಟೇ ಹೇಳಿದ್ರೆ ಸತ್ಯ ಅಂತ ಅವನು ಹೇಳ್ತಾ ಇದೆ, ಸತ್ಯ 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 ಅಂತ. ಇದು ನೋಡಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಸತ್ಯ ಅಂದರೆ ಏನು ಹೇಳುವಾಗ ಇಲ್ಲಿ ಆಚಾರ್ಯರು ಇಲ್ಲಿ ಭಾಗವತ ತತ್ವದಲ್ಲಿ ಹೇಳ್ತಾ ನಿತ್ಯ ನಿರ್ದುಃಖ ನಿರತಿಶಯ ಆನಂದ ಅನುಭವ ರೂಪಂ ಅಂತ ಹೇಳ್ತಾರೆ. ಅಂದರೆ ನಿರ್ದೋಷವಾದ ಆನಂದಪೂರ್ಣವಾದ ಜ್ಞಾನಾನಂದಮಯ ರೂಪ ಅಂತ. ಸತ್ಯ ಅಂತ ಹೇಳಿದ್ರೆ ಹಾಗೆ ಅಂತ. ಅದು ಹೇಳ್ತಾರೆ ನೋಡಿ, ನೇಹ ನಾನಾಸ್ತಿ ಕಿಂಚನ ಅಂತ. ನಾವು ನಾರಾಯಣನನ್ನು ಭಗವಂತನನ್ನು ಹೇಳುವಾಗ ಅದೆಂತಹ ರೂಪ ಅಂತ ಕೇಳಿದರೆ ಅದು ಜ್ಞಾನಾನಂದಮಯ ರೂಪ ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ನೀನು ಶ್ರೀಕೃಷ್ಣ ನೀನು ಬರ್ತಾ ಇದ್ದಿ, ಗರ್ಭದಲ್ಲಿ ಇದ್ದಿ, ಆ ಗರ್ಭದಲ್ಲಿರುವಂಥ ನಿನ್ನ ರೂಪವೂ ಕೂಡ ಅದು ಕೂಡ ಜ್ಞಾನಾನಂದಮಯ ಅಂತ ಹೇಳುವಂಥದ್ದು. ಆ ಜ್ಞಾನಾನಂದಮಯ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ, ನಮ್ದೆಲ್ಲ ನೋಡಿ ಪ್ರಾಕೃತಿಕವಾದ ದೇಹ. ಜ್ಞಾನಾನಂದಮಯ ಅಂತ ಅದು ಯಾವ ರೀತಿಯಾಗಿ ಅಂತ ಅದಕ್ಕೊಂದು ನಮ್ಗೆ ಗೊತ್ತಾಗಬೇಕಲ್ಲ, ಅದು ಯಾವ ರೀತಿಯಾಗಿ ಅಂತ ಹೇಳಬೇಕಲ್ವ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಅದಕ್ಕೆ ಹೇಳುವಂಥದ್ದು ಸತ್ಯವನ್ನು ಮೀರಿರುವಂಥ ಸತ್ಯ ಪರಂ ಅಂತ. ಹಾಗಾಗಿ ಆ ಜ್ಞಾನಾನಂದಮಯ ಹೇಗೆ ನೀನು ಮೂಲ ರೂಪದಲ್ಲಿ ಹೇಗೆ ಜ್ಞಾನಾನಂದಮಯನೋ ಅದೇ ರೀತಿಯಾಗಿ ಕೂಡ ನೀನು ಅವತಾರ ರೂಪದಲ್ಲಿ ಕೂಡ ಜ್ಞಾನಾನಂದಮಯ ಅಂತ ಹೇಳ್ತಾರೆ. ಅಷ್ಟೇ. ಇನ್ನೊಂದು ರೀತಿಯಾಗಿ ನೋಡುವುದಂತಾದರೆ ಸತ್ಯ 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 ಅಂತ ಬರ್ತಾ ಇದೆ. ಏನು ಸತ್ಯ ಅಂತ ಕೇಳಿದರೆ ಇನ್ನೊಂದು ಮುಖ್ಯವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಹಾಗೆ ಯಸ್ತತಾ ಮಿತಮತ್ಯಂತಂ ಸತ್ಸತ್ಯಮಿತಿ ನಿಶ್ಚಯ ಅಂತ ಹೇಳ್ತಾರೆ. ಅಂದರೆ ಈಗ ಸತ್ಯ ಅಂತ ಯಾವುದನ್ನು ನಮ್ಮದು ಪರಾಮರ್ಶೆ. ಇದ್ದದನ್ನು ಇದ್ದಾಗ ಹೇಳುದು ಸತ್ಯವಾ? ಹಾಗೆ ಹೇಳಿದ್ರೆ ಸಾಧ್ಯ ಇಲ್ಲ. ಇದ್ದದನ್ನು ಇದ್ದಾಗ ಹೇಳುದಂತಾದರೆ ಒಬ್ಬ ಕಟುಕ ಏನೋ ಒಂದು ಯಾರನ್ನು ಓಡಿಸ್ಕೊಂಡು ಬರುವಾಗ ಅವ ಇಲ್ಲೇ ಓಡ್ಕೊಂಡು ಹೋದ ಅಂತ ಹೇಳಿದರೆ ಆಗ ಅದನ್ನೇ ಹಾಗೆ ಹೇಳಿದ್ರೆ ಸತ್ಯ ಆಗ್ತದೆ? ಅದು ಸತ್ಯ ಆಗುವುದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಆಚಾರ್ಯರು ಏನು ಹೇಳ್ತಾರೆ ಕೇಳಿದರೆ ಯಾವುದು ಸಜ್ಜನರಿಗೆ ಹಿತವೋ ಅದು ಸತ್ಯ ಅಂತ. ಶ್ರೀಕೃಷ್ಣನಿಗೆ ಒಂದು ದೊಡ್ಡ ಅಪವಾದವನ್ನು ನಾವು ಹಾಕ್ತೇವೆ, ತುಂಬ ಜನರು ಹಾಕ್ತಾರೆ. ಏನು ಕೇಳಿದರೆ ಅವನು ಸುಳ್ಳುಗಾರ 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 ಅಂತ. ಬ್ರಹ್ಮದೇವರೇ ಹೇಳಿದ್ದಾರೆ, ಬ್ರಹ್ಮದೇವರು ಅವನಿಗೊಂದು ನಾಮವನ್ನು ಹೇಳಿದ್ದಾರೆ, ನೀನು ಸತ್ಯ ಅಂತ. ಅವರೇ ಹೇಳಿದ್ಮೇಲೆ ನಾವೇನು ಸುಳ್ಳುಗಾರ ಅಂತ ಹೇಳುವಂಥದ್ದು? ಹೇಗೆ ಕೇಳಿದರೆ ಹೇಳ್ತಾರೆ, ದ್ರೋಣರನ್ನು ಕೊಂದದ್ದು ಸುಳ್ಳಲ್ಲಲ್ವಾ, ತಪ್ಪು ಮಾಡಿ ಅಲ್ವಾ, ಸುಳ್ಳಲ್ವಾ ಅಂತ. ಯಾಕೆಂದರೆ ತಪ್ಪು ಮಾಡಿ ಕೊಂದದ್ದಲ್ವಾ ಅಂತ. ಏನು ಕೇಳಿದರೆ ಅಶ್ವತ್ಥಾಮ ಹತ ಕುಂಜರ ಅಂತ ಆ ರೀತಿಯಾಗಿ ಹೇಳಿ ತಪ್ಪಲ್ವಾ ಅಂತ. ಅಷ್ಟೇ, ಭೀಷ್ಮರನ್ನು ನಪುಂಸಕನ ಮೂಲಕ ಕೊಲ್ಲಿಸಿದ್ದು ತಪ್ಪಲ್ವಾ, ಹೀಗೆ ತುಂಬ ಸುಳ್ಳು ಹೇಳಿದ್ದಾನಲ್ವ ಶ್ರೀಕೃಷ್ಣ ಅಂತ. ಇನ್ನೊಂದು ಬಾಲ್ಯದಲ್ಲಿ ಹೇಳುವಂತಾದರೆ ಒಂದು ಮಾತು ಬರ್ತದೆ, ಮಣ್ಣನ್ನು ತಿಂದ ಅದು ಅವನು ಏನು ಹೇಳ್ತಾನೆ ಕೇಳಿದರೆ ನಾಹಂ ಭಕ್ಷಿತವಾನಂಬ ಏತೆ ಮಿಥ್ಯಾನ ಶಂಸಿನಃ ಅಂತ. ನಾನು ಮಣ್ಣನ್ನು ತಿನ್ನಲಿಲ್ಲ ಅಂತ ಹೇಳ್ತಾನಲ್ವಾ, ಇದೆಲ್ಲ ಸುಳ್ಳಲ್ವಾ ಕೇಳಿದರೆ? ನಾವು ಇಲ್ಲಿ ನೋಡುದಂತ ನಾಹಂ ಭಕ್ಷಿತವಾನಂಬ, ಇದಕ್ಕೆ ಇನ್ನೊಂದು ರೀತಿಯಾಗಿ ಕೂಡ ವ್ಯಾಖ್ಯಾನ ಮಾಡ್ಬೋದು. ಅಹಂ ಭಕ್ಷಿತವಾನಂಬ ಏತೆ ನಾ ಮಿಥ್ಯಾನುಶಂಸಿನಃ ಅಂತ. ನಾನು ಮಣ್ಣನ್ನು ತಿಂದೆ, ಸುಳ್ಳು ಹೇಳ್ತಾ ಇಲ್ಲ ಅಂತ. ನಮಗೆ ಮೇಲ್ನೋಟಕ್ಕೆ ಏನು ಕಾಣ್ತದೆ, ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳುವಾಗ ಕಾಣ್ತದೆ. ಆದರೆ ಆ ಶ್ಲೋಕದಲ್ಲಿ ಈ ರೀತಿಯಾಗಿ ಕೂಡ ನಾವು ಅರ್ಥ ಮಾಡ್ಬೋದು. ಅಲ್ಲ, ಅದು ಬಿಡಿ, ಹಾಗಾದರೆ ದ್ರೋಣರನ್ನೆಲ್ಲ ಕೊಂದ ತಪ್ಪಲ್ವಾ ಕೇಳಿದರೆ ಅಲ್ಲಿ ನೋಡಿ, ಮುಖ್ಯವಾಗಿ ಕೊಂದ ತಪ್ಪಲ್ಲ. ಏನು ಡೆಫಿನೇಷನ್ ಅಂತ ಸತ್ಯದ್ದು? ಯಸ್ಸತಾಮಿತಮತ್ಯಂತಂ ತತ್ಸತ್ಯಮಿತಿ ನಿಶ್ಚಯ. ಯಾವ ಸಜ್ಜನರಿಗೆ ಹಿತವೋ ಅದು ಸತ್ಯ ಅಂತ. ಆ ದ್ರೋಣರು ಏನು ಮಾಡಿದ್ರು ಅವರಿಗೂ ಸಾಧನೆ ಆಗ್ತಾ ಇಲ್ಲ. ಯಾಕೆ ಕೇಳಿದರೆ ಸಂಧ್ಯಾಕಾಲದಲ್ಲಿ ಏನು ಮಾಡಬೇಕು, ಸಂಧ್ಯಾಕಾಲ ಮುಸ್ಸಂಜೆ ಹೊತ್ತು, ಈ ಸಮಯದಲ್ಲಿ ಏನು ಮಾಡಬೇಕು, ಜಪಾದಿ ಅನುಷ್ಠಾನಗಳನ್ನು ಮಾಡಬೇಕು. ಅವರು ಯುದ್ಧ ಮಾಡ್ತಾ ಮಾಡ್ತಾ ಎಲ್ಲವನ್ನು ಬಿಟ್ಟು ಯುದ್ಧ ಮಾಡೋದ್ರಲ್ಲೇ ಇದ್ದಾರೆ. ಸಂಧ್ಯಾಕಾಲವನ್ನು ಮೀರಿ ಹೋಗಿದೆ, ಇಂಥದ್ದೆಲ್ಲ ತಪ್ಪು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಏನು ಹೇಳ್ತಾರೆ ಕೇಳಿದರೆ ದಿನಕ್ಕೆ ನಾನು 25,000 ಜನರನ್ನು ಕೊಲ್ತೇನೆ ಅಂತ. ಅವರು ನಿಜವಾಗಿ ಮಾಡಬೇಕಾದದ್ದು ಜಪಾನುಷ್ಠಾನಗಳು. ಯಾಕೆಂದರೆ ಆ ದ್ವಿಜಾತಿಯಲ್ಲಿ ಹುಟ್ಟಿದ್ದಾರೆ. ಅದು ಬಿಟ್ಟು ಅವರು ಏನು ಮಾಡ್ತಾ ಇದ್ದಾರೆ, ಕೊಲ್ಲುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಅವರಿಗೂ ಒಳ್ಳೆಯದಲ್ಲ. ಅಷ್ಟೇ ಅಲ್ಲದೆ ಅವರು ಯಾರ ಪರವಾಗಿ ಮಾಡ್ತಾ ಇದ್ದಾರೆ, ದುರ್ಯೋಧನನ ಪರವಾಗಿ ಮಾಡ್ತಾ ಇದ್ದಾರೆ. ಆ ದುರ್ಯೋಧನ ಇದ್ದವರಿಗೆಲ್ಲ ಅನಾಚಾರವನ್ನೇ ಮಾಡಿರೋದು. ಹಾಗಾಗಿ ದುರ್ಯೋಧನ ಇದ್ದಾನಂತಾದರೆ, ದುರ್ಯೋಧನ ಸೇನೆಯನ್ನು ಅವರು ವಹಿಸಿದ್ರೆ ಆಗ ಸಜ್ಜನಿಗೆ ಹಿತವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡಿ, ಆ ಕೃಷ್ಣ ಮಾಡಿದ ಸರಿ ಅಂತ ನಮಗೆ ಆಚಾರ್ಯನ ಮಾತಿನ ಮೂಲಕ ತಿಳಿಯುತ್ತದೆ. ಯಾವುದು ಸಜ್ಜನಿಗೆ ಹಿತವೋ ಅದು ಸತ್ಯ, ಅದನ್ನು ಯಾವಾಗಲೂ ಪಾಲನೆ ಮಾಡ್ತಾ ಇದ್ದ, ಅದನ್ನು ಯಾವಾಗಲೂ ಸತ್ಯವನ್ನು, ಅಂತಹ ಸತ್ಯವನ್ನು ಸತ್ಯಾತ್ಮಕನಾಗಿದ್ದ ಶ್ರೀಕೃಷ್ಣ ಅಂತ ಈ ರೀತಿಯಾಗಿ ಅವನಿಗೆ ಸತ್ಯ ಅಂತ ಹೆಸರು ಅಂತ. ಸತ್ಯ 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 ಅಂತ ಏನು ಈ ಲೋಕದಲ್ಲಿ ಏನು ವಿಚಿತ್ರವಾಗಿ ಅವನು ತಪ್ಪಾಗಿ ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಬ್ರಹ್ಮದೇವರೇ ಹೇಳಿದ್ದಾರೆ. ಸೃಷ್ಟಿಕರ್ತನೇ ಹೇಳಿದ್ದಾನೆ, ನೀನು ಸತ್ಯ, ನೀನು ಯಾವತ್ತು ನಿನ್ನಲ್ಲಿ ಯಾವುದೇ ಮೋಸ ಇಲ್ಲ ಅಂತ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಇನ್ನು ಮುಂದೆ ಹೇಳುವಾಗ ಸತ್ಯಸ್ಯ ಸತ್ಯ ಮತ್ತು ಸತ್ಯ ನೇತ್ರಂ ಅಂತ. ಅಷ್ಟೇ ಅಲ್ಲದೆ ಸತ್ಯ ನೇತ್ರ ಅಂತ ಹೇಳ್ತಾರೆ. ಸತ್ಯ ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದೇ ಅರ್ಥ. ಜಗತ್ತನ್ನು ಏನು ಮಿಥ್ಯಾ ಅಂತ ಹೇಳ್ತಾರೋ ಅದನ್ನು ಸುಳ್ಳು, ಜಗತ್ ಸುಳ್ಳು ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತ ಹೇಳ್ತಾ ಸತ್ಯಸ್ಯ ನೇತ್ರಂ ಅಂತ ಹೇಳ್ತಾರೆ. ನೇತ್ರಂ ಅಂತ ಹೇಳಿದ್ರೆ ಏನು? ಈಗ ನಮಗೆ ನಮ್ಮ ಕಣ್ಣಿಗೆ ನೇತ್ರ ಅಂತ ಹೆಸರು ನೀವು ಕೇಳಿರ್ಬೋದು. ಅದಕ್ಕೆ ಯಾಕೆ ನೇತ್ರ ಅಂತ ಹೆಸರು ಕೇಳಿದರೆ ನಯತಿ ಇತಿ ನೇತ್ರಂ ಅಂತ, ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ನೇತಾರ. ಈಗ ನಾವು
ನಾವು ನೇತಾರ ಅಂತ ಹೇಳ್ತೇವೆ ಅಲ್ವಾ, ಒಬ್ಬ ಯಾವುದು ಲೀಡರ್ಗೆ ನೇತಾರ ಅಂತ ಕರಿತೇವಲ್ಲ, ಯಾಕೆ ಅವ್ನು ಕರ್ಕೊಂಡು ಹೋಗ್ತಾನೆ ಮುಂದೆ ಅಂತ. ಅದಕ್ಕೆ ಕಣ್ಣು ಕೂಡ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದಲ್ವಾ, ಮುಂದೆ ಏನೋ ಕಾಣ್ತಾ ಉಂಟು, ಮುಂದೆ ನಾವು ನೋಡಿ ಮುಂದೆ ಹೋಗ್ತೇವೆ, ಏನಿದೆ, ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಅಂತ ನೋಡಿ. ಅದಕ್ಕೆ ನೇತ್ರ ಅಂತ ಹೆಸರು. ಇನ್ನು ಈ ಭಗವಂತನಿಗೆ ಹೇಳುವಾಗ ಇಡೀ ಜಗತ್ತಿಗೆ ನೇತಾರ ಅವನು ಅಂತ, ಇಡೀ ಜಗತ್ತನ್ನು ಕರೆದುಕೊಂಡು ಹೋಗುವವನು ಯಾರು? ಶ್ರೀಗಳು ಹೇಳುವ ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸ್ಥಿತಿಯನ್ನು ಮಾಡ್ತಾ ಇರುವವನು ಯಾರು? ಸೃಷ್ಟಿಯನ್ನು ಮಾಡ್ತಾ ಇರುವವನು ಯಾರು? ನಾಶವನ್ನು ಮಾಡ್ತಾ ಇರುವವನು ಯಾರು? ಆ ಭಗವಂತ ಅಂತ. ಅದಕ್ಕೆ ಸತ್ಯಸ್ಯ ನೇತ್ರಂ ಅಂತ ಹೇಳ್ತಾ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ, ಸತ್ಯಾತ್ಮಕನಾದ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಏಕಾಯನೋಸೋ ಧಿಪಲಸ್ತ್ರಿ ಮೂಲ ಚತುರಸ ಪಂಚ ಶಿಪಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದೀಜಿಕ ಗೋಹ್ಯಾದಿ ವೃಕ್ಷ ಅಂತ ಇನ್ನು ಹೇಳ್ತಾ ಏಕಾಯನೋಸೋ ಅಂತ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಹಾಗೆ ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ತಾನೆ. ಅಂದರೆ ಇದಕ್ಕೆ ಮೂಲ ಯಾರು? ಈ ಇಡೀ ಪ್ರಕೃತಿ ಅಂತ ಹೇಳ್ತೇವಲ್ವ, ಅದಕ್ಕೆ ಮೂಲ ಯಾರು ಕೇಳಿದರೆ ಪ್ರಕೃತಿ, ಯಾರು ಕೇಳಿದರೆ ಲಕ್ಷ್ಮೀದೇವಿ, ನಮ್ಮ ತಾಯಿ ಅಲ್ವ ಅವಳು. ಇದಕ್ಕೆ ಇಡೀ ಜಗತ್ತಿಗೆ ಮೂಲ ಯಾರು ಕೇಳಿದರೆ ಈ ಲಕ್ಷ್ಮೀದೇವಿ ಅಂತ ಹೇಳ್ತಾ ಏಕಾಯನೋಸೋ, ಈ ಮೂಲವಾಗಿರೋ ಪ್ರಕೃತಿಗೆ ಯಾರು ಮೂಲ ಕೇಳಿದರೆ ಆ ಮೂಲ ಪ್ರಕೃತಿ ಆದ್ರೆ ಲಕ್ಷ್ಮೀದೇವಿ. ದ್ವಿಫಲ ಸ್ತ್ರೀ ಅಂತ, ಇದರಲ್ಲಿ ಎರಡು ಫಲ ಅಂತ ಯಾವುದು ಕೇಳಿದರೆ, ಎರಡು ಫಲ ಯಾವುದು ಜಗತ್ತಲ್ಲಿ? ಎರಡು ಫಲ ಯಾವುದು ಕೇಳಿದರೆ ಪುಣ್ಯ ಪಾಪ. ಇದು ಬಿಟ್ಟು ಮತ್ತೆ ಎಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು? ನಾವು ಏನೋ ಮಾಡಿದ ಕರ್ಮಕ್ಕೆ ಪುಣ್ಯ ಅಥವಾ ಪಾಪ ಸಿಗ್ತದೆ, ಇದು ಬಿಟ್ಟು ಮತ್ತೆ ಯಾವ ಮೂರನೇದು ಯಾವುದುಂಟು? ಯಾವುದೂ ಇಲ್ಲ. ಹಾಗಾಗಿ ಎರಡು ಫಲ ಅಂತ ಹೇಳ್ತಾ ಇನ್ನು ಪಂಚಶಿಪಃ ಅಂತ, ಪಂಚಶಿಪಃ ಅಂತ ಹೇಳಿದರೆ ಶಬ್ದ ಗುಣಸ್ಪರ್ಶ, ಶಬ್ದ ನಾವು ಏನು ನೋಡ್ತೇವೋ ಶಬ್ದ ರೂಪಗಂಧ ರಸಸ್ಪರ್ಶ ಅಂತ. ಅಂದರೆ ನಾವು ಕಿವಿಯಿಂದ ಶಬ್ದವನ್ನು ಕೇಳ್ತೇವೆ, ಇನ್ನು ಕಣ್ಣಿನಿಂದ ರೂಪವನ್ನು ನೋಡ್ತೇವೆ, ಬಾಯಿಯಿಂದ ರಸವನ್ನು ಸವಿತೇವೆ, ಇನ್ನು ಮೂಗಿನಿಂದ ಗಂಧವನ್ನು ಆಸ್ವಾದಿಸ್ತೇವೆ, ಇನ್ನು ಶಬ್ದ ರೂಪ ರಸಗಂಧ ಸ್ಪರ್ಶ, ಚರ್ಮದಿಂದ ಸ್ಪರ್ಶವನ್ನು ನೋಡ್ತೇವೆ. ಹಾಗಾಗಿ ಇಂತಹ 5 ತನ್ಮಾತ್ರಗಳೇ ಪಂಚಶಿಪ ಅಂತ. ಅಂದರೆ ಈಗ ಹೇಳಿದ್ರಲ್ವಾ ಸತ್ಯ 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 ಅಂತ, ಜಗತ್ತಿಗೆ ಸತ್ಯ ಅಂತ ಹೇಳಿದರು, ಭಗವಂತನಿಗೆ ಸತ್ಯ ಅಂತ ಹೇಳಿ ಈ ಸತ್ಯ ಜಗತ್ತಿಗೆ ನೀನು ನಿಯಾಮಕ ಅಂತ ಹೇಳಿದರು. ಹಾಗಾಗಿ ಆ ಜಗತ್ತೆಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾ ಇನ್ನು ಇದೇ ರೀತಿಯಾಗಿ ಷಡಾತ್ಮ ಅಂತ, ಷಡಾತ್ಮ ಅಂತ ಹೇಳುವಾಗ 6 ವ್ಯವಸ್ಥೆ, ಜೀವನದಲ್ಲಿ 6 ವ್ಯವಸ್ಥೆ. ಅಸ್ಥಿ ಅಂದರೆ ಹುಟ್ಟುವಂಥದ್ದು, ಇನ್ನು ಜಾಯತೆ ಹುಟ್ಟಿ ಶರೀರವಾಗುವಂಥದ್ದು, ಇನ್ನು ವರ್ಧತೆ ಬೆಳೆಯುವಂಥದ್ದು, ಇನ್ನು ವಿಪರಿಣಾಮತೆ ಶರೀರ ಚೇಂಜ್ ಆಗ್ತಾ ಇರ್ತದಲ್ವಾ, ಒಂದಿನ ಇದ್ದಾಗ ಇನ್ನೊಂದಿನ ಇರುವುದಿಲ್ಲ, ಅಂತಹ ಒಂದು ಪರಿಸ್ಥಿತಿ ಆಗ್ತದೆ. ಇನ್ನು ಮುಂದೆ ಅಪಕ್ಷೀಯತೆ ಅಂತ, ನಂತರ ಕ್ಷೀಣಿಸ್ತಾ ಬರ್ತದೆ, ಆನಂತರ ನಶ್ಯತೆ, ಕೊನೆಗೆ ಮರಣ ಬಂದು ಬಿಡ್ತದೆ. ಇಂತಹ 6 ವ್ಯವಸ್ಥೆ ಉಳ್ಳ ಒಂದು ಜೀವನದಲ್ಲಿ ಯಾವ ರೀತಿಯಾಗಿರ್ತದೆ ಕೇಳಿದರೆ ಒಂದು 6 ವ್ಯವಸ್ಥೆ ಇರ್ತದೆ. ಈ ರೀತಿಯಾಗಿ ವಿಧ ವಿಧವಾಗಿ ಯಾವ ರೀತಿಯಾಗಿ ವ್ಯವಸ್ಥೆ ಉಂಟಂತ ಹೇಳ್ತಾ ಮುಂದೆ ಹೇಳ್ತಾರೆ. ಇದು ನೋಡಿ, ವಿಶೇಷವಾಗಿ ಈ ಗರ್ಭಸ್ತುತಿ ಭಗವಂತನದ್ದು ಮಾತ್ರ ಸ್ತುತಿ ಅಲ್ಲ, ಭಗವಂತನ ಒಂದು ಭಕ್ತರ ಸ್ತುತಿಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಹೇಳ್ತಾ ತ್ವಮೇಕ ಏವಸ್ಯ ಸತಃಪ್ರಸೂತಿ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಾ ಸಂವ್ರಚೇತಸಸ್ತ್ವಾಂ ಪಶ್ಯಂತಿ ನಾನಾನವಿ ಪಶ್ಯಿತೋಯೇ ಅಂತ. ಅಂದರೆ ಈ ಭಗವಂತನ ಸೃಷ್ಟಿ ಎನ್ನುವುದು ತುಂಬ ವಿಚಿತ್ರ. ಕೆಲವರು ಏನು ಹೇಳ್ತಾರೆ ಕೇಳಿದರೆ, ಈ ಸೃಷ್ಟಿಯಲ್ಲ ನಾವೀಗ ನೋಡ್ತೇವಲ್ವ, ಇದೆಲ್ಲ ಆಟೋಮೆಟಿಕ್ ಆಗಿ ಹೋಯಿತು, ಅದರಷ್ಟಕ್ಕೆ ಆಯಿತು ಅಂತ ಇನ್ನು ಕೆಲವರು ಹೇಳುವವರಿದ್ದಾರೆ. ಈ ರೀತಿಯಾಗಿ ಹೇಳುವವರು ಅವರು ಮೂಢರು, ಅವರು ಆ ರೀತಿಯಾಗಿ ಹೇಳುವುದು ಸರಿಯಲ್ಲ. ಇದನ್ನು ನಿನ್ನ ಈ ಸೃಷ್ಟಿಯನ್ನು ಯಾರು ಸರಿಯಾಗಿ ತಿಳಿತಾರೋ ಕೇಳಿದರೆ ವಿಪಶ್ಚಿತಃ, ಯಾರು ಪಂಡಿತನಾಗಿದ್ದಾನೋ, ಯಾರು ನಿನ್ನ ಬಗ್ಗೆ ಒಂದು ಭಕ್ತಿ ಇಟ್ಟು ನಿನ್ನ ಬಗ್ಗೆ ಯೋಚಿಸ್ತಾನೋ ಅವನು ಮಾತ್ರ ತಿಳಿಲಿಕ್ಕೆ ಸಾಧ್ಯ ಈ ಜಗತ್ತು ಸತ್ಯ, ಈ ಎಂತಹ ಅದ್ಭುತವಾದ ಜಗತ್ತು ಅಂತ ಅವನಿಂದ ಮಾತ್ರ ತಿಳಿಯಲು ಸಾಧ್ಯ ಅಂತ ಹೇಳ್ತಾರೆ. ವಿಪರ್ಶಿ ರೂಪಾಣ್ಯವಬೋಧ ಆತ್ಮಂ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮವದ್ರಾಣಿ ಮುಹುಃಖಲಾನಾಂ ಅಂತ ಹೇಳ್ತಾ, ನೀನು ಯಾಕೆ ಹುಟ್ಟಿರುವಂಥದ್ದು ಅಂತ ನಾವು ಕೃಷ್ಣಾಷ್ಟಮಿ ದಿವಸ ಒಂದು ಶ್ಲೋಕ ಹೇಳ್ತೇವೆ, ಜಾತಕ್ಕಂಸ ವದಾರ್ಥಾಯ ಭೂಭಾರ ಹರಣಾಯ ಚ ಅಂತ. ಅಂದರೆ ದುಷ್ಟಾದಿಗಳನ್ನು ಕಂಸವದಾರ್ಥ ಅಂದರೆ ಕಂಸನೇ ಮೊದಲಾದ ರಾಕ್ಷಸರನ್ನು ಕೊಲ್ಲಿಕ್ಕೆ ಬಂದು, ಹಾಗೆಯೇ ದುರ್ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬಂದು ಅಂತ ಹೇಳ್ತಾರೆ. ಅದದ್ದೇ ಹೇಳುವ ಹಾಗೆ ನೀನು ಬೇರೆ ಬೇರೆ ರೂಪವನ್ನು ಹೊರತಿ ಯಾಕೆ ಕೇಳಿದರೆ, ದುಷ್ಟರು ಬರ್ತಾ ಇರ್ತಾರಲ್ವ ಅವರ ನಾಶಕ್ಕಾಗಿ ಈ ರೀತಿಯಾಗಿ ಮಾಡ್ತಿ. ಅಷ್ಟೇ ಅಲ್ಲದೆ ಯಾರು ಸಜ್ಜನರಿರ್ತಾರೋ, ನೀ ಹೇಳಿದ್ಯಲ್ಲ ಮುಂದೆ ಹೇಳುವನಿದ್ದೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ದುಷ್ಟರು ಯಾವಾಗೆಲ್ಲ ಬರ್ತಾ ಇರ್ತಾರೋ ಅವರ ನಾಶಕ್ಕಾಗಿ ನಾನು ಬರ್ತನೇ ಇರ್ತೇನೆ ಅಂತ ಶ್ರೀಕೃಷ್ಣನ ಮುಂದೆ ಹೇಳ್ತಾನಲ್ವ, ಅದು ಅವನು ಅವತ್ತು ಮಾಡಿದ ಪ್ರತಿಜ್ಞೆ ಅಲ್ಲ, ಯಾವತ್ತೋ ಮಾಡಿದ ಪ್ರತಿಜ್ಞೆ.
ಹಾಗಾಗಿ ನೀನು ಯಾರು ದುಷ್ಟರಿದ್ದಾರೋ ಅವರ ದಮನ ಮಾಡಲಿಕ್ಕೆ, ಯಾರು ಸಾಧುಗಳಿದ್ದಾರೋ ಅವರ ರಕ್ಷಣೆ ಮಾಡಲಿಕ್ಕೆ ನೀನು ಬರ್ತವೇ ಎತ್ತಿ ಅಂತ ಹೇಳ್ತಾ, ಪಯ್ಯಂಬುಜಾಕ್ಷ ಕಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸೈಕೆ ಚೇತಸೋಯೇ ತತ್ಪಾದ ಪೋತೇನ ಮಹತ್ಕತೇನ ಕುರುವಂತಿ ಗೋವಸ್ತ ಪದಂಬವಾಬ್ಧಿಂ ಅಂತ. ಅಂದರೆ ಹೇಳ್ತಾ, ನಿನ್ನಲ್ಲೇ ಯಾರು ಮನಸ್ಸನ್ನಿಡ್ತಾರೋ ಸತ್ವಧಾಮ ಅಂತ ಹೇಳ್ತಾರೆ. ಅವನಿಗೆ ಸತ್ವ ಅಂತ ಯಾಕೆ ಹೇಳಿದರೆ, ಸದಾ ಸರ್ವಗುಣಾಢ್ಯತ್ವ ಭಗವಾನ್ ಸತ್ವವಾನ್ ಹರಿರುಚ್ಯತೆ ಅಂತ. ಅಂದರೆ ಭಗವಂತನಿಗೆ ಹೇಳುವಾಗ ಒಂದು ಸರ್ವಗುಣ ಪರಿಪೂರ್ಣ ಅಂತ. ಎಲ್ಲ ಗುಣಗಳು, ಏನೆಲ್ಲ ಒಳ್ಳೆ ಗುಣಗಳು ಅಂತ ನಾವು ಜಗತ್ತಿನಲ್ಲಿ ನೋಡ್ತೇವೋ ಆ ಎಲ್ಲ ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಆ ಭಗವಂತನಲ್ಲಿ ಇದೆ ಅಂತ ಹೇಳುವಂಥದ್ದು. ಹಾಗಾಗಿ ಅವನು ಸತ್ವಧಾಮ, ಅವನಿಗೆ ಸತ್ವಧಾಮ ಅಂತ ಅವನಿಗೆ ಹೆಸರು, ಸತ್ವಧಾಮನ್ ಅಂತ. ಯಾರು ನಿನ್ನಂಥ ಸತ್ವಧಾಮನಲ್ಲಿ ನಿನ್ನಲ್ಲಿ ಯಾರು ಮನಸ್ಸನ್ನಿಡ್ತಾರೆ, ಇಂತಹ ಸತ್ವಧಾಮದಲ್ಲಿ ಎಲ್ಲ ಗುಣಗಳಿಂದ ಕೂಡಿದವರ ನಿನ್ನಲ್ಲಿ ಯಾರು ಮನಸ್ಸಿಡ್ತಾರೋ ಅವರುಂಟಲ್ವಾ, ನಾವು ಸಂಸಾರ ಉಂಟಲ್ಲ, ಈ ಸಂಸಾರ ದೊಡ್ಡ ಸಾಗರ ಅಂತ ಹೇಳುವಂಥದ್ದು. ಯಾಕೆ ಅಷ್ಟು ಕಷ್ಟ ಉಂಟು ಈ ಸಂಸಾರದಲ್ಲಿ? ನಮಗೆ ತುಂಬ ಕಷ್ಟಗಳು ಸಂಸಾರದಲ್ಲಿ. ನಮಗೆ ಬೇಕಾದವರು ಕೆಲವು ಸಲ ನಮ್ಮೊಟ್ಟಿಗಿರುವುದಿಲ್ಲ, ಯಾರು ಬೇಡ ಅಂತ ತಿಳ್ಕೊಂಡಿರ್ತಾರೆ ಅವರು ನಮ್ಮೊಟ್ಟಿಗಿರ್ತಾರೆ. ಕೆಲವು ಸಲ ತುಂಬ ಕಿರಿಕಿರಿಗಳು, ಮಕ್ಕಳಿಂದ ಕಿರಿಕಿರಿ, ತಂದೆಯಿಂದ ಕಿರಿಕಿರಿ, ತಾಯಿಯಿಂದ ಕಿರಿಕಿರಿ, ಸ್ನೇಹಿತರಿಂದ ಕಿರಿಕಿರಿ, ಈ ರೀತಿಯ ಕಿರಿಕಿರಿ ಇದ್ದೇ ಇರ್ತದೆ. ಇಂತಹ ಕಿರಿಕಿರಿ ಎಲ್ಲ ಒಪ್ಪುವಂಥ ವಿಷಯ ಅಲ್ವಾ, ಸಂಸಾರ ಏನು ತುಂಬ ಕಿರಿಕಿರಿ ಅಂತ. ಹಾಗಾಗಿ ಅದು ಸಾಗರ ಅಂತ ಹೇಳ್ತಾರೆ. ಈ ಸಂಸಾರ ಎನ್ನುವಂಥದ್ದು ಸಾಗರ ಅಂತ. ಇದನ್ನು ದಾಟಬೇಕಲ್ವ, ಹೇಗೆ ದಾಟೋದು ಕೇಳಿದರೆ ಹೇಳ್ತಾರೆ, ಇಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಇಂತಹ ಸತ್ವಧಾಮ ನಿನ್ನಲ್ಲಿ ಯಾರು ಮನಸ್ಸಿಡ್ತಾರೋ ಉಂಟಲ್ವಾ, ನಿನ್ನ ದೇವರ ನಿನ್ನಲ್ಲಿ ಮನಸ್ಸಿಟ್ಟರೆ ಉಂಟಲ್ವಾ, ಈ ಸಂಸಾರ ಸಾಗರವನ್ನು ಹೇಗೆ ದಾಟ್ತಾರೆ ಗೊತ್ತುಂಟಾ? ಒಂದು ಕರು ಉಂಟು, ಆ ಕರು ಒಂದು ಕಾಲಿಟ್ಟು ಹೊಂಡ ಮಾಡಿರ್ತದೆ ಚಿಕ್ಕದು. ಅದನ್ನು ಹೇಗೆ ನಾವು ದಾಟಬಹುದು, ಅದೇ ರೀತಿಯಾಗಿ ನಿನ್ನಲ್ಲಿ ಮನಸ್ಸಿಟ್ಟರೆ ಉಂಟಲ್ವಾ, ಭಗವಂತ ನಿನ್ನಲ್ಲಿ ಮನಸ್ಸಿಟ್ಟರೆ ಆ ಕರು ಒಂದು ಹೊಂಡ ಮಾಡಿದ ನಾವು ಹೇಗೆ ದಾಟಬಹುದು ಸುಲಭವಾಗಿ, ಅದೇ ರೀತಿಯಾಗಿ ಸಂಸಾರ ಸಾಗರವನ್ನೇ ದಾಟಿ ಬಿಡ್ಬೋದು ಅಂತ ಹೇಳ್ತಾರೆ. ಅಷ್ಟು ನಿನ್ನಲ್ಲಿ ಮನಸ್ಸಿಟ್ಟವರಿಗೆ ಅಷ್ಟು ಶಕ್ತಿ ಬರ್ತದೆ ಅಂತ. ಆ ಭಗವಂತನಲ್ಲಿ ನಾವು ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ನಮಗೆ ಅಷ್ಟು ಶಕ್ತಿ ಬರ್ತದೆ ಅಂತ. ಇಷ್ಟು ದೊಡ್ಡ ಸಾಗರವನ್ನೇ ನಾವೊಂದು ಕರುವು ಒಂದು ಹೊಂಡ ಮಾಡಿದ ಸ್ಥಳದಿಂದ ಹೇಗೆ ದಾಟಬಹುದೋ ಆ ರೀತಿಯಾಗಿ ಸಾಗರವನ್ನೇ ದಾಟಬಹುದು ಅಂತ ಅಷ್ಟು ಆ ಭಗವಂತನ ಒಂದು ಶಕ್ತಿಯನ್ನು, ಭಗವಂತನಲ್ಲಿ ಮನಸ್ಸಿಟ್ಟಿದ್ದರ ಪರಿಣಾಮವನ್ನು ಹೇಳ್ತಾರೆ. ಹೀಗೆ ಹೇಳ್ತಾ, ಸ್ವಯಂ ಸಮುತ್ತೀಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಬೀನ ಮದಭ್ರ ಸೌಹೃದಾಹ ಭವತ್ಪದಾಂಭೋರುಹನಾವ ಮತ್ರತೆ ನಿಧಾಯ ಯಾಥಾಹ ಸದನುಗ್ರಹೋ ಭವಾನ್ ಅಂತ. ಈಗ ನೋಡಿ, ನಮಗೆ ಪುರಾಣಾದಿಗಳು, ವೇದಾದಿಗಳು, ಸ್ಮೃತಿ ಗ್ರಂಥಾದಿಗಳು ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಕೇಳಿದರೆ ಋಷಿಗಳಿಂದ ಸಿಕ್ಕಿದ. ಈಗ ಅವರಿಗೆ ಕೊಡಬೇಕಂತ ಯಾಕೆ? ಈಗ ನೋಡಿ, ಅವರು ಏನೋ ತಪಸ್ಸೆಲ್ಲ ಮಾಡಿ ಈ ಸಂಸಾರವನ್ನು ದಾಟಿಬಿಟ್ರು. ವಿಶ್ವಾಮಿತ್ರಾದಿಗಳು ಋಷಿಗಳೆಲ್ಲ ಈ ಸಂಸಾರವನ್ನು ದಾಟಿದ್ರಲ್ವ. ದಾಟಿದ ಮೇಲೆ ತುಂಬ ಗ್ರಂಥಗಳನ್ನೆಲ್ಲ ಬರೆದ್ರು, ವೇದವನ್ನು ಕಂಡುಕೊಂಡ್ರು. ಈ ರೀತಿಯಾಗಿ ತುಂಬ ನಮಗೆ ಸಹಕಾರ ಮಾಡಿದರು. ಆ ಒಂದು ಗಾಯತ್ರಿಯನ್ನು ಪಡ್ಕೊಂಡು ನಮಗೆ ಹೇಳುವ ಮೂಲಕ ನಮ್ಮ ಸಾಧನೆಗೆ ಪೂರಕವಾಗಿ ಮಾಡಿದರು. ಹೇಗೆ ಮಾಡಿದರು ಅಂತ, ಹೀಗೆ ಸ್ವಯಂ ತಾವೇ ತುಂಬ ತಪಸ್ಸನ್ನು ಮಾಡ್ತಾ ಈ ಸಂಸಾರವನ್ನು ದಾಟಿದ್ದಾರೆ. ಆದರೆ ಅದನ್ನು ನಮಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ಪ್ರಶ್ನೆ. ಈಗ ಕೊಡಬೇಕಂತ ಯಾಕೆ ಅಂತ ಅದಕ್ಕೆ ಹೇಳ್ತಾರೆ, ಅದಭ್ರ ಸೌಹೃದಾಹ ಅಂತ ಅವರಿಗೆ ಹೇಳ್ತಾರೆ. ಯಾಕಂದರೆ ಅವರಿಗೆ ಏನು ತಮ್ಮದು ಅಂತ ಕಾಪಿರೈಟ್ ಇಲ್ಲ ಅವರದ್ದು ಯಾವತ್ತು. ಇದು ಈಗ ನೋಡಿ, ನಾವೊಂದು ಏನೊಂದು ಬರಿತೇವೆ, ಅದನ್ನು ಬೇರೆಯವರು ಯಾರು ನಮ್ಮ ಹೆಸರು ಹಾಕದೆ ಅವರು ಬರೆದ್ರು ಅಂತ ಹಾಕಿ ನಮಗೆ ಸಮಸ್ಯೆ ಬರ್ತದೆ. ಆದರೆ ಋಷಿಗಳು ನೋಡಿ ಇಷ್ಟೆಲ್ಲ ಗ್ರಂಥಾದಿಗಳು ಬರೆದಿದ್ದಾರೆ, ಅದನ್ನು ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ನಾವು ಉದ್ಧಾರ ಆಗ್ತಾ ಇದ್ದೇವೆ. ಆದರೆ ಅವರು ಯಾವತ್ತೂ ಕೂಡ ನನ್ನ ಹೆಸರು ಹಾಕಬೇಕಂತ ಅವರು ಹೇಳಿದವರಲ್ಲ. ಇಂಥದ್ದೆಲ್ಲ ನಾವು ತುಂಬ ಅನುಕೂಲ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಬ್ರಹ್ಮದೇವರು ಏನು ಹೇಳ್ತಾರೆ ಕೇಳಿದರೆ, ಅದು ನಿನ್ನ ಅನುಗ್ರಹ ಅಂತ. ಯಾಕೆ ಗೊತ್ತುಂಟಾ? ಅವರು ಇಂಥದ್ದೆಲ್ಲ ಮಾಡಿದ್ರಲ್ವ, ಆದರೆ ಭಗವಂತ ಅವರಿಗೆ ಬುದ್ಧಿ ಕೊಟ್ಟ, ಇನ್ನೆಲ್ಲ ನೀನು ಅವ್ರಿಗೆ ಬಿಟ್ಟು ಕೊಡು, ಅವರು ಕೂಡ ಮೇಲೆ ಬರಲಿ ಅಪ್ಪ. ಈಗ ನೋಡಿ, ಒಬ್ಬ ಯಾರೋ ಮೇಲ್ವಿಚಾರಕ್ಕೆ ಇರ್ತಾನೆ, ಅವ ತುಂಬ ಜನರು ಮೇಲೆ ಬರ್ತಾ ಇರ್ತಾರೆ ಯಾವುದೋ ಒಂದು ಪ್ರದೇಶಕ್ಕೆ, ಅಲ್ಲಿಂದಕ್ಕೆ ಮೇಲೆ ಬರಬೇಕಿರ್ತದೆ. ಹೇಳ್ತಾ ಇರ್ತಾನೆ, ಯಾರು ಮೇಲೆ ಬಂದಿರ್ತಾರೆ ಅವರಿಗೆ ಹೇಳ್ತಾನೆ ಕೆಳಗಿದ್ದವರನ್ನು ಕರ್ಕೊಂಡು ಬಾ ಅಂತ. ಅದೇ ರೀತಿಯಾಗಿ ಭಗವಂತ ಮಾಡ್ತಾನೆ ಅಂತ. ಅವನು ಮೇಲ್ವಿಚಾರಕನಾಗಿ ಯಾರೆಲ್ಲ ಮೇಲೆ ಬಂದಿದ್ದಾರೆ ಅವರಿಗೆ ಹೇಳ್ತಾ ಇದ್ದಾನೆ, ಯಾರು ಕೆಳಗೆ ಇದ್ದಾರೆ ನೋಡು ಅವರಿಗೆ ಇನ್ನೂ ಕೆಳಗೆ ಇದ್ದಾರೆ, ಅವ್ರಿಗೆ ಇನ್ನು ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ, ಈ ಸಂಸಾರ ಸಾಗರದಿಂದ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂಥವರಿಗೆಲ್ಲ ಏನು ಮಾಡಬೇಕು ಹೇಳಿದರೆ, ನೀನು ಅವರಿಗೆ ಬುದ್ಧಿಯನ್ನು ಕೊಟ್ಟು ನೀನು ಅವರಿಗೆ ಬೋಧನೆಯನ್ನು ಮಾಡಿ. ಈಗ ಭಗವಂತನೇ ಬಂದು ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಋಷಿಗಳೆಲ್ಲ ಅವರಿಗೆ ನಮ್ಮ ಸ್ವಲ್ಪ ನಮಗೆ ಕ್ಲೋಸ್, ಯಾಕೆಂದರೆ ಅವರು ಮನುಷ್ಯರ ಥರವೇ ಅಂತ ಅವರಿಗೆಲ್ಲ ಹೇಳ್ತಾ ಇದ್ದಾನಂತೆ, ನೀವು ಅವರನ್ನು ಮೇಲೆ ಎತ್ಕೊಂಡು ಬಾ ಅಂತ. ಹಾಗಾಗಿ ಅಂತಹ ಬುದ್ಧಿಯನ್ನು ಭಗವಂತ ಅವರಿಗೆ ಕೊಟ್ಟಿರೋದ್ರಿಂದ ನಮಗೆ ಇಂತಹ ಗ್ರಂಥಾದಿಗಳು ಸಿಕ್ಕಿದೆ ಅಂತ ನಾವು ಅಂದ್ಕೊಳ್ಬೇಕು ಅಂತ. ಯಾಕೆಂದರೆ ಇದು ಕೂಡ ಭಗವಂತನದ್ದೇ ಅನುಗ್ರಹ. ಇಲ್ಲ ಅಂದರೆ
ಕೆಳಗಿದ್ದವರು ಕೆಳಗೆ, ಮೇಲೆ ಹೋದವರು ಮೇಲೆ ಹೋದರು, ಕೆಳಗಿದ್ದವರು ಅವ್ರಿಗೆ ಯಾವ ಕೆಳಗೆ ಇರಬೇಕು, ನಾವು ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಬರಲಿಕ್ಕೆ ಅವಕಾಶ ಕೊಟ್ಟದ್ದು ಯಾರು ಕೇಳಿದರೆ ಋಷಿಗಳಾದರೂ ಕೂಡ ಅವರಿಗೆ ಅದು ಹೇಗೆ ಯಾಕೆ ಬಂತು ಅಂತಹ ಸಾಮರ್ಥ್ಯ ಕೇಳಿದರೆ ಅದು ಭಗವಂತ ಮಾಡಿದ ಅನುಗ್ರಹ, ಭಗವಂತನ ಅನುಗ್ರಹ ಅಂತ ಹೇಳ್ತಾರೆ. ಇನ್ನು ಹೇಳ್ತಾ ಏನ್ಯೇ ರವೀಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ಥ ಭಾವಾದ ವಿಶುದ್ಧ ಬುದ್ಧಯ ಆರುಷ್ಯ ಕೃಚ್ಛ್ರೇಣ ಪರಂ ಪದಂ ತದಃ ಪತಂತ್ಯಥೋ ನಾದೃತ ಯುಷ್ಮದಂಘ್ರಯ ಅಂತ. ಅಂದರೆ ಇನ್ನು ಇಷ್ಟೆಲ್ಲ ಹೇಳಿದ್ವಲ್ಲ, ಇನ್ನು ಕೆಲವರು ಏನು ಅನ್ಕೊಳ್ತಾರೆ ಕೇಳಿದರೆ, ಏನು ಬೇಡ್ರಿ, ಕೃಷ್ಣನು ಬೇಡ, ಯಾರು ಬೇಡ, ನಾನು ಸ್ವಯಂ ನಾನೇ ಮೇಲೆ ಬರ್ತೇನೆ ಅಂತ ಹೇಳ್ಕೊಂಡು ಕೃಷ್ಣ ಏನು ಬೇಡ. ಈಗ ಏನು ಅವರು ನಾಸ್ತಿಕರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಆದರೆ ಕೃಷ್ಣನೇ ಒಂದು ಸರ್ವೋತ್ತಮ ಅಂತಲ್ಲ, ಯಾರನ್ನು ಬೇಕಾದ್ರೆ ಪೂಜೆ ಮಾಡ್ಬೋದು, ಯಾರನ್ನು ಪೂಜೆ ಮಾಡಿದ್ರು ಅದು ವರ್ಕ್ ಆಗ್ತದೆ ಅಂತ ಈ ರೀತಿಯಾಗಿ ಯಾರು ಯೋಚನೆ ಮಾಡ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇದೆ. ವಿಮುಕ್ತ ಮಾನಿನಃ ಅಂದರೆ ಸ್ವಯಂ ನಾನು ಹೇಗಾದ್ರೂ ಮೇಲೆ ಬರ್ತೇನೆ, ಕೃಷ್ಣನೇ ಬೇಕಂತಿಲ್ಲ ಅಂತ. ನಾವೇನು ಹೇಳುವಂದ್ರೆ ಕೃಷ್ಣ ಸರ್ವೋತ್ತಮ ಅಂತ, ಅವನೇ ಬೇಕಂತಿಲ್ಲ, ಬೇರೆ ಯಾರನ್ನು ಪೂಜೆ ಮಾಡಿ ನಾವು ಮೇಲೆ ಬರ್ತೇವೆ ಅಂತ ಈ ರೀತಿಯಾಗಿ ಯಾರು ಯೋಚನೆ ಮಾಡ್ತಾರೋ ಅವರು ಕಷ್ಟದಿಂದ ಸ್ವರ್ಗವನ್ನು ಪಡಿಬೋದು ಅಂತ ಹೇಳ್ತಾರೆ. ಸ್ವರ್ಗವನ್ನು ಪಡಿಬೋದು, ಆದ್ರೇನು ಸ್ವರ್ಗ ಯಾವ ರೀತಿಯಾಗಿ ಗೊತ್ತುಂಟಾ? ಅದೊಂದು ಈಗ ಟೈಮ್ ಲೈನ್ ಇದ್ದಾಗೆ, ನೀವು ಇಷ್ಟು ದಿನ ಅಲ್ಲಿ ಇರ್ಬೋದು, ಮತ್ತೆ ಹೊರಗೆ ಬರಬೇಕು ಅಂತ. ಒಳಗೆ ಹೋದವ್ರಿಗೆ ಎಂತ ಅಂದ್ಕೊಳ್ತಾ ಇರ್ತಾರೆ, ಇನ್ನು ಯಾವಾಗ ನಾವು ಹೊರಗೆ ಬರಬೇಕೋ ಏನೋ, ಯಾವಾಗ ಹೊರಗೆ ಬರಬೇಕೋ, ಇಷ್ಟೇ ದಿನ 30 ದಿನ ಒಂದು ಒಳ್ಳೆಯ ರೂಮಲ್ಲಿ ಇರ್ಬೋದು ಅಂತ ಹೇಳ್ತಾರೆ. 30 ದಿನ, 21 ದಿನ, 28 ದಿನ, ಇದೇ ಯೋಚನೆಯಲ್ಲೇ ಕಳೆದೋಗಿ ಬಿಡ್ತದೆ. ಬಿಟ್ಟರೆ ಪೂರ್ಣವಾಗಿ ಅದರ ಸಂತೋಷವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವರ್ಗ ಈ ರೀತಿಯಾಗಿ ಇತರ ದೇವತಾದಿಗಳನ್ನು ಪೂಜೆ ಮಾಡಿ ಅವರು ಬರೀ ಇಂತಹ ಸ್ವರ್ಗಾದಿಗಳನ್ನು ಪಡಿಬೋದು. ಬಿಟ್ಟರೆ ಪೂರ್ಣ ಯಾವತ್ತೂ ಸುಖಮಯವಾದ ಆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮೋಕ್ಷ ಅಂತ ಹೇಳಿದರೆ ಅಲ್ಲಿ ಇಷ್ಟೇ ದಿನ ಅಂತಿಲ್ಲ, ಯಾವತ್ತೂ ಸುಖಮಯವಾಗಿ ಇರುವಂಥದ್ದು. ಅದೇ ಕೃಷ್ಣ ಹೇಳ್ತಾ ಯಾಕೆ ಇಂತಹ ಮಾತುಗಳನ್ನು ಕೇಳಬೇಕು ಕೇಳಿದರೆ, ನಮಗೆ ಒಂದು ಯಾವುದು ಡೆಡ್ ಎಂಡ್ ಅಂತ ಗೊತ್ತಿರಬೇಕು, ಕೊನೆ ಯಾವುದು ಅಂತ. ಕೊನೆ ಯಾವಾಗಲೂ ಆ ಭಗವಂತನೇ. ಅದಕ್ಕಿಂತ ಮುಂಚೆ ದೇವತಾದಿಗಳು ಸಿಗ್ತಾರೆ, ಅವರಿಗೆ ಪೂಜೆ ಮಾಡಬೇಕಷ್ಟೇ, ಬಿಟ್ಟರೆ ಅವರೇ ನೀವೇ ಎಲ್ಲ ಸರ್ವಸ್ವ ಅಂತ ತಿಳ್ಕೊಳ್ಬಾರದು ಅಂತ ಹೇಳುವಾಗ ಆಯ್ತು ಇಲ್ಲಿ. ಅದೇ ಕೃಷ್ಣ ಹೇಳ್ತಾ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಚೇತಸಾಂ ಅಂತ. ನೀವು ದೇವತಾದಿಗಳನ್ನು ಬೇರೆ ಇತರ ದೇವತೆಗಳನ್ನು ಪೂಜೆ ಮಾಡಿದರೆ ಅದು ಅಂತವತ್ತು, ಅಲ್ಲಿ ಒಂದು ಅಂತ ಇದೆ. ನೀವು ಯಾವತ್ತು ನಿಮಗೆ ಶಾಶ್ವತವಾದ ಸುಖ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ನೀವು ನನ್ನನ್ನು ಪೂಜೆ ಮಾಡಿದ ಭಗವಂತ ಹೇಳ್ತಾನೆ, ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತ ಯಸ್ಮಿನ್ ಗತಾನಿ ನನಿವರ್ತಂತೆ ಅಂತ. ಅಂದರೆ ಆ ಭಗವಂತ ನೀನು ನನ್ನನ್ನು ಒಂದು ಬಾರಿ ನನ್ನ ಹತ್ರ ಬಂದರೆ ಉಂಟಲ್ವಾ, ಕೃಷ್ಣ ಹೇಳುವಂತ ನನ್ನ ಹತ್ರ ಬಂದರೆ ಉಂಟಲ್ವಾ, ನೀನು ಮತ್ತೆ ಪುನಃ ಈ ಲೋಕಕ್ಕೆ ಪುನಃ ಈ ಚಕ್ರ ಏನಿದೆ ಸಂಸಾರ ಚಕ್ರ ಅಂತ, ಅಂದರೆ ಹುಟ್ಟುವುದು ಸಾಯುದು, ಈ ಚಕ್ರಕ್ಕೆ ನೀನು ಮತ್ತೆ ಬರುವುದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಯಾವುದು ನಮಗೆ ಕೊನೆ ಅಂತ ನಮ್ಗೆ ಗೊತ್ತಿರಬೇಕು. ಹಾಗೆ ಹೇಳ್ತಾರೆ, ಯಾರು ಇತರ ದೇವತಾದಿಗಳನ್ನು ಪೂಜೆ ಮಾಡ್ತಾರೋ ಅವರು ಕೆಳಗೆ ಬೀಳ್ತಾರೆ. ಕೊನೆಗೆ ಇತರ ದೇವತಾದಿಗಳನ್ನು ಪೂಜೆ ಮಾಡಿ ಕೂಡ ಕೊನೆಗೆ ಗೊತ್ತಿರಬೇಕು, ಆ ಅಂತರ್ಯಾಮಿಯಾದ ಆ ಭಗವಂತನನ್ನೇ ಪೂಜೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ. ಇನ್ನು ಹೇಳ್ತಾರೆ, ತಥಾನತೆ ಮಾಧವ ತಾವಕ ಕ್ವಚಿತ್ ಪಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ ವಿನಾಯಕ ಅನೇಕ ಮೂರ್ಧ ಸುಪ್ರಭೋ ಅಂತ. ಅಂದರೆ ನಿನ್ನಲ್ಲಿ ಯಾರು ನಮಗೆ ಮನಸ್ಸನ್ನು ಯಾರು ಇಟ್ಟಿರ್ತಾರೋ ಅವರು ನಿರ್ಭಯವಾಗಿ ಇದ್ದು ಈ ಸಂಸಾರ ಸಾಗರವನ್ನು ದಾಟ್ತಾರೆ ಅಂತ. ಅದು ಖಡಖಂಡಿತವಾಗಿ ಪುನಃ ಹೇಳುವಂಥದ್ದು. ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಕೇಳಿದರೆ, ಅದೇ ರೀತಿಯಾಗಿ ಬರ್ತಾ ಉಂಟಲ್ವ ಮಾತು ಅಂತ ಕೇಳಿದರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಕೇಳಿದರೆ ಅದು ಗ್ಯಾರಂಟಿ ಆಗೇ ಆಗ್ತದೆ, ನಮಗೆ ಆಶ್ವಾಸನೆ ಅದು. ನನ್ನನ್ನು ನೀನು ಮೊರೆ ಹೊಂದು ನಿನ್ನನ್ನು ಖಂಡಿತವಾಗಿ ನಿನ್ನ ಎಲ್ಲ ದುಃಖದಿಂದ ನಾನು ಪಾರು ಮಾಡ್ತೇನೆ ಅಂತ ಹೇಳುವ ಹಾಗೆ ಬ್ರಹ್ಮದೇವರು ಅವನ ಗುಣವನ್ನು ಪುನಃ ಪುನಃ ಹೇಳ್ತವೇ ಇದ್ದಾರೆ. ಹಾಗೆ ಹೇಳುವ ಮೂಲಕ ನಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ನಾವು ಯಾವುದು ಎಲ್ಲಿಗೆ ಆಶ್ರಯವನ್ನು ಯಾರನ್ನು ಆಶ್ರಯವಾಗಿ ಹೊಂದಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾ, ಸತ್ವಂ ವಿಶುದ್ಧಂ ಶ್ರೇಯತೆ ಭವಾನ್ ಸ್ಥಿತೋ ಶರೀರಾಂ ಶ್ರೇಯ ಉಪಾಯನಂ ವಪುಃ ವೇದ ಕ್ರಿಯಾಯೋಗ ತಪಸ್ಸಮಾಧಿಭಿಃ ಸ್ತವಾರ್ಹಣಂ ವ್ಯನಜನ ಸಮೀಹತೆ ಸತ್ವಂ ನ ಚೇದ್ಧಾತ ಇದಂ ನಿಜಂ ಭವೇದ್ ವಿಜ್ಞಾನಮಜ್ಞಾನ ವಿಧಾಪಮಾರ್ಜನಂ ಗುಣ ಪ್ರಕಾಶೇರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ ಅಂತ. ಇನ್ನು ದೊಡ್ಡವರು ಏನು ಮಾಡ್ತಾರೆ ಕೇಳಿದರೆ, ಅದೇ ಪುನಃ ಯಾರು ಭಗವಂತನನ್ನು ಆಶ್ರಯ ಮಾಡಿರ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನನ್ನು ಯಾರು ಆಶ್ರಯ ಮಾಡಿರ್ತಾರೋ ಅವರು ನಿನ್ನ ವಿಶುದ್ಧವಾದ ನಿನ್ನ ರೂಪವನ್ನು ಆಶ್ರಯ ಮಾಡಿ ವೇದ ತಪಸ್ಸಾದಿಗಳನ್ನು ಮಾಡಿ ಯಾರು ಬೇರೆ ಯಾರಿದ್ದಾರೋ, ಯಾರು ನಿನ್ನನ್ನು ಪೂಜೆ ಮಾಡಲಿಕ್ಕೆ ಇಚ್ಛೆ ಪಡ್ತಾರೋ ಅವರನ್ನು ಕೂಡ ಅವರು ಎಬ್ಬಿಸ್ತಾರೆ ಅಂತ ಹಿಂದೆ ಹೇಳಿದ ಹಾಗೇನೆ ಸ್ವಲ್ಪ ಕಾಣ್ತದೆ. ಅದನ್ನು ಮತ್ತೆ ಮತ್ತೆ ಹೇಳುವ ಮೂಲಕ ನಮ್ಮಲ್ಲಿ ಆ ಗಟ್ಟಿತನವನ್ನು ಮೂಡಿಸ್ತಾ ಇದ್ದಾರೆ. ಇನ್ನು ಹೇಳ್ತಾ ಮುಂದೆ ಹೇಳ್ತಾ, ನನಾಮರೂಪೇ ಗುಣಕರ್ಮ ಜನ್ಮಭಿರ್ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಯ ವರ್ತನೋ ದೇವಕ್ರಿಯಾಯಾ ಪ್ರತಿಯಂತ್ಯಥಾಪಿ ಅಂತ ಹೇಳ್ತಾ ಏನು ಹೇಳ್ತಾರೆ ಕೇಳಿದರೆ, ಹೇ ಕೃಷ್ಣ,
ಅಂದರೆ ಹೇ ಗರ್ಭದಲ್ಲಿರುವವನೇ, ಹೇ ನಾರಾಯಣ, ನಿನಗೆ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಜನ್ಮ ಇಲ್ಲ, ಕರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಮ ಇಲ್ಲ, ನಿನಗೆ ಹೆಸರೇ ಇಲ್ಲ ಅಂತ. ಅಲ್ಲ, ನಾವೇ ಕೃಷ್ಣ ಕೃಷ್ಣ ಅಂತ ಹೇಳ್ತೇವೆ, ಮತ್ತೆ ಹೆಸರೇ ಇಲ್ಲ ಅಂತ ಕೇಳಿದರೆ ಅಂತ. ಅಲ್ಲಿ ಹೆಸರೇ ಇಲ್ಲ ಎನ್ನುವುದ ತಾತ್ಪರ್ಯ ಅಂತ ಕೇಳಿದರೆ, ಈಗ ನಮಗೆ ಹೆಸರೇ ಆಗಿ ಬಂತು ಹೇಳಿ, ನಾವು ಅಸ್ವತಂತ್ರರು. ಮತ್ತೆ ಹೇಳುವವರಿದ್ದಾರೆ ನನಗೆ ಈ ಹೆಸರು ಇಷ್ಟೇ ಇಲ್ಲ ಅಂತ. ಅಂದರೆ ತಂದೆ ತಾಯಿ ಹೆಸರಿಟ್ಟಿರ್ತಾರೆ, ಅದೇ ಮುಂದೆ ಮುಂದುವರಿತದೆ ಅಷ್ಟೇ, ಬಿಟ್ಟರೆ ಸ್ವತಂತ್ರವಾಗಿ ನಮಗೆ ನಾವು ಹೆಸರು ಬಂದದ್ದಲ್ಲ. ಆದರೆ ಭಗವಂತನಿಗೆ ತಂದೆ ತಾಯಿ ಯಾರು ಇಟ್ಟರಂತ ಅವನಿಗೆ ಹೆಸರಿರುವುದಲ್ಲ, ಅವನ ಒಂದೊಂದು ನಾಮಗಳುಂಟಲ್ವಾ. ಈಗ ಕೃಷ್ಣ ಅಂತ ಕರಿತೀವಿ, ಯಾಕೆ ಕೃಷ್ಣ ಅಂತ ಹೆಸರು? ಆಕರ್ಷಯತಿ ಕೃಷ್ಣ ಅಂತ, ಅವನು ನಮ್ಮನ್ನು ಆಕರ್ಷಣೆ ಮಾಡ್ತಾನೆ, ಆದ್ದರಿಂದಾಗಿ ಅವನು ಕೃಷ್ಣ ಅಂತ. ಈಗ ನಾವು ಅನ್ನಪೂರ್ಣೇಶ್ವರಿ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಅವರಿಗೆ ಮನೆಯಲ್ಲಿ ಒಂದು ತಿಂಡಿ ತಿನ್ನಲಿಕ್ಕೂ ಗತಿ ಇರುವುದಿಲ್ಲ. ಕ್ಷೀರಸಾಗರ ಅಂತ ಹೆಸರಿಟ್ಟಿರ್ತಾರೆ, ಅವರಿಗೊಂದು ಮಜ್ಜಿಗೆಗೂ ಗತಿ ಇರುವುದಿಲ್ಲ. ಏನು ಗಜಗಾಮಿನಿ ಅಂತ ಹೆಸರಿಟ್ಟಿರ್ತಾರೆ, ಆದರೂ ಆ ರೀತಿಯಾಗಿ ಒಂದು ಗುಣಲಕ್ಷಣವೇ ಇರುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಆಗುವಾಗ ಏನೋ ಒಂದು ಹೆಸರಿಡ್ತದೋ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಆ ಗುಣ ಇರಬೇಕಂತಿಲ್ಲ. ಆದರೆ ಭಗವಂತನಲ್ಲಾಗುವಾಗ ಅವನಿಗೆ ಕೃಷ್ಣ ಅಂತ ಒಂದು ಹೆಸರು ಉಂಟಂತಾದರೆ ಆ ಗುಣ ಅವನಲ್ಲಿದೆ. ಕೃಷ್ಣ ಅಂದ್ರೆ ಏನು? ಆಕರ್ಷಯತಿ, ಆಕರ್ಷಣೆ ಮಾಡುವವನು. ನಮಗೂ ಅನಿಸ್ತದೆ ಕೃಷ್ಣ ಆಕರ್ಷಣೆ ಮಾಡುವವನು. ಅವನ ಎದುರಿಗೆ ನಿಂತೆ ಆಚೆ ಹೋಗ್ಲಿಕ್ಕೆ ನಮ್ಗೆ ಮನಸ್ಸಾಗೋದಿಲ್ಲ, ಅಲ್ಲೇ ಇರುವ ಅಂತ ಅನಿಸ್ತದೆ. ಹಾಗಾಗಿ ಅಂತಹ ಆಕರ್ಷಣೆ ಕೃಷ್ಣನದ್ದು. ಈ ರೀತಿಯಾಗಿ ಲೋಕದಲ್ಲಿ ಯಾವ ರೀತಿಯಾಗಿ ನಿನಗೆ ನಾಮ ಉಂಟಲ್ವಾ, ನಮಗೆಲ್ಲ ನಾಮ ಉಂಟಲ್ವಾ, ಆ ರೀತಿಯಾಗಿ ನಿನಗೆ ನಾಮ ಇರುವುದಲ್ಲ, ಆ ಗುಣ ನಿನ್ನಲ್ಲಿದೆ. ಕೃಷ್ಣ ಎನ್ನುವುದರಲ್ಲಿ ಏನು ಅರ್ಥ ಇದೆಯೋ ಆ ಶಬ್ದಕ್ಕೆ, ಆ ಗುಣ ನಿನ್ನಲ್ಲಿದೆ. ಹಾಗಾಗಿ ನಿನಗೆ ಆ ಹೆಸರು. ಅದಕ್ಕೆ ಹೇಳುವಂಥದ್ದು ನಿನಗೆ ನಾಮ ಇಲ್ಲ, ನಮ್ಮ ಥರ ನಿನಗೆ ನಾಮ ಇಲ್ಲ ಅಂತ. ಇನ್ನು ರೂಪ ಇಲ್ಲ ಅಂತ. ನಮಗೆಲ್ಲ ಯಾವ ರೂಪ? ಪ್ರಾಕೃತವಾದ ರೂಪ. ಇವತ್ತು ಬಾಯಿ ಚಂದ ಕಾಣ್ತಾ ಇರ್ತೇವೆ, ನಾಳೆ ಏನೋ ಜ್ವರ ಬಂತು ಅಥವಾ ಏನೋ ಮುಖದಲ್ಲಿ ಏನೋ ನಮಗೆ ಅಲರ್ಜಿ ಆಯ್ತು ಅಂತ ಹೇಳುವಾಗ ನಮ್ಮ ಮುಖ ಎಲ್ಲ ಬಾಡಿ ಹೋಗ್ತದೆ. ಈ ರೀತಿಯಾಗಿ ನಮ್ಮ ಮುಖ. ಆದರೆ ಭಗವಂತನದ್ದು ಈ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತ. ಅವನು ಯಾವತ್ತೂ ಒಂದೇ ರೀತಿಯಾಗಿ ರೂಪ ಅವನದ್ದು. ಅದಕ್ಕೆ ಹೇಳಿರೋದು ಜ್ಞಾನಾನಂದಮಯ ಅಂತ. ಆ ಜ್ಞಾನಾನಂದಮಯ ಅಂತ ಏನು ರೂಪ ಉಂಟು ಹೇಳ್ತೇವೋ ಅದಕ್ಕೆ ಯಾವುದೇ ವಿಕಾರ ಇರುವುದಿಲ್ಲ. ಈ ಪ್ರಾಕೃತಿಕ ರೂಪ ಉಂಟಲ್ವ ನಿಮ್ಮದು, ಅದಕ್ಕೆ ಯಾವತ್ತೂ ವಿಕಾರ ಇರ್ತದೆ. ಅಂತಹ ನಿಮ್ಮ ವಿಕಾರವುಳ್ಳ ರೂಪ ಉಂಟಲ್ವ, ಅದು ನಿನಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಣ ಇಲ್ಲ ಅಂತ ಕೇಳಿದರೆ ಸತ್ವರಜೋ ತಮೋ ಗುಣಗಳು ಇಲ್ಲ ಅಂತ ಹೇಳ್ತಾ, ಕರ್ಮ ಇಲ್ಲ. ಈಗ ನೋಡಿ, ಕರ್ಮ ನಮಗೆ ಉಂಟಲ್ವ, ಯಾಕೆ ಉಂಟು ಕೇಳಿದರೆ ಆ ಫಲ ನಮಗೆ ಇರುವಂಥದ್ದು. ಕರ್ಮದ ಲೇಷ ಯಾವಾಗ ಆಗ್ತದೆ ಕೇಳಿದರೆ ಆ ಫಲ. ಈಗ ನೋಡಿ, ನಾವೇನೋ ಒಂದು ಕೆಲಸ ಮಾಡ್ತೇವೆ, ಅದಕ್ಕೆ ಏನೊಂದು ಫಲ ಸಿಗ್ತದೆ, ಹಾಗಾಗಿ ಆವಾಗ ನಮಗೆ ಕರ್ಮದ ಲೇಷ ಆಗುವಂಥದ್ದು. ಅದೇ ಈ ಭಗವಂತನಿಗಾಗುವಾಗ ನಮ್ಮಲ್ಲಿ ನಿಂತು ಕರ್ಮ ಮಾಡಿಸ್ತಾನೆ, ಆದರೆ ಅದರ ಫಲ ಅವನಿಗಲ್ಲ. ಈಗ ನಮ್ಮಲ್ಲಿ ನಿಂತು ಏನೋ ಕೆಲಸ ಮಾಡಿಸಿದರೆ ಏನೋ ನಮ್ಮಲ್ಲಿ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ, ಅದರ ಫಲ ಯಾರಿಗೆ? ನಾವು ಮಾಡೋದು, ಭಗವಂತನೇ ಮಾಡಿಸೋದು, ಅದರ ಫಲ ಯಾರಿಗೆ? ನಮ್ಗಲ್ವಾ. ಹಾಗಾಗಿ ಕರ್ಮದ ಲೇಪ ಇರೋದು ನಮಗೆ. ಕರ್ಮದ ಲೇಪ ಯಾವಾಗ ಆಗ್ತದೆ ಕೇಳಿದರೆ ಅದು ಫಲ ಯಾರಿಗೆ ಸಿಗ್ತದೋ ಅವರಿಗೆ ಕರ್ಮದ ಲೇಪ ಆಗುವಂಥದ್ದು. ಭಗವಂತನಿಗಿಂತ ಫಲದ ಒಂದು ಲೇಪ ಅಂತ ಇಲ್ಲದಿರುವುದರಿಂದ ಅವನಿಗೆ ಕರ್ಮ ಇಲ್ಲ ಅಂತ ಹೇಳುವಂಥದ್ದು. ಇನ್ನು ಜನ್ಮವೂ ಇಲ್ಲ ಅಂತ. ಈ ಕೃಷ್ಣನಾಗಿ ಹುಡ್ತಾ ಇದ್ದಾನಲ್ವ ಕೇಳಿದರೆ, ಜನ್ಮ ಇಲ್ಲ ಅಂತ ಹೇಳಿದರೆ ಹೇಗೆ? ನಾಶರೂಪವಾದ ಮರಣ, ಜನನ, ಹುಟ್ಟುವುದು, ಸಾಯುವುದು ನಮ್ಮ ಥರ ಉಂಟಲ್ವ, ಆ ಥರ ಹುಟ್ಟು ಸಾವು ಇಲ್ಲ ಅಂತ ಹೇಳುವುದಕ್ಕೆ ಅವನಿಗೆ ಜನನವೂ ಇಲ್ಲ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಹೇಳ್ತಾ ಇನ್ನು ದೇವಕ್ರಿಯಾಯ ಪ್ರತಿ ಅಂತ್ಯತಾಪಿಹಿ ಅಂತ. ಇದನ್ನು ಹೇಗೆ ಪಡಿಬೇಕು ಕೇಳಿದರೆ ತುಂಬ ಮನೋವಚೋಭ್ಯಾಮನು ಅಂತ, ಮನೋವಚೋಭ್ಯಾಮ್ ಅಂತ, ಮನಸ್ಸಿನಿಂದ ಮಾತಿನಿಂದ ನಿನ್ನ ಗುಣಗಾನವನ್ನು ಮಾಡಿ ನಿನ್ನನ್ನು ಪಡಿತಾರೆ ಜನರೆಲ್ಲ. ಹೇಗೆ ಕೇಳಿದರೆ ದೇವಕ್ರಿಯಾಯ, ಅದು ನಿನ್ನ ಅನುಗ್ರಹದಿಂದ ಅಂತ ಹೇಳ್ತಾರೆ. ಇನ್ನು ಹೇಳ್ತಾ ಶೃಣ್ವನ್ ಗೃಣನ್ ಸಂಸ್ಪರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ಅಂತ ಹೇಳ್ತಾ, ನೀನು ಶ್ರವಣ ಮನ್ನ ಕೀರ್ತನಾದಿಗಳನ್ನು ಮಾಡ್ತಾ ನಿನ್ನ ನಾಮಗಳ ನಾವು ಕೂಡ ನೋಡಿ ಕೃಷ್ಣ 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 ಅಂತ ಹೇಳ್ತಾ ನಮಗೆ ಮಂಗಳ ಆಗ್ತದೆ. ಮಂಗಳ ಅಂದರೆ ಏನು? ನಮ್ಮನ್ನು ಮೇಲಕ್ಕೇರಿಸುವಂಥದ್ದು ಅಂತ. ಅದು ಹೇಗೆ ಅರ್ಥ ಬಂತು ಕೇಳಿದರೆ, ಮಂಗ ಅಂತ ಹೇಳಿದರೆ ಎಂತ? ಮೇಲಕ್ಕೇರುವಂಥದ್ದು ಅಂತಲೇ ಅರ್ಥ. ಸಂಸ್ಕೃತದ ಶಬ್ದ ಮಂಗ ಅಂತ. ಮಗಿಗತೋ ಅಂದರೆ ಮೇಲಕ್ಕೇರುವಂಥದ್ದು ಅಂತ. ಲಾತಿ, ಮಂಗಂ ಲಾತಿ, ಮಂಗಳ ಅಂದರೆ ಮೇಲಕ್ಕೇರುವಂತೆ ಮಾಡ್ತದೆ. ನಿನ್ನ ನಾಮಗಳು ಉಂಟಲ್ವ, ನಮ್ಮನ್ನು ಮೇಲಕ್ಕೇರುವಂತೆ ಮಾಡ್ತದೆ. ಮೇಲೆ ಅಂತ ಹೇಳಿದರೆ ನಾವು ಮರದ ಮೇಲೆ ಹೋಗೋದಲ್ವ, ನಮಗೆ ಮೇಲೆ ಅಂತ ಹೇಳಿದರೆ ಮೋಕ್ಷಾದಿ ಸಾಧನೆಗಳೇ ಆಗ್ತದೆ ಅಂತ. ಹಾಗಾಗಿ ನಿನ್ನ ನಾಮಗಳನ್ನು ನಾವು ಹೇಳಿದರೆ ಉಂಟಲ್ವ, ಅದು ಮಂಗಳ ಸ್ವರೂಪ, ನಮಗೆ ಮೋಕ್ಷಾದಿಗಳೇ ಸಿಗ್ತದೆ ಅಂತ ಹೇಳ್ತಾ, ನಿನ್ನಲ್ಲಿ ಯಾರು ಮನಸ್ಸನ್ನು ಇಡ್ತಾನೋ ಉಂಟಲ್ವ, ಅವನು ಪುನಃ ಈ ಸಂಸಾರ ಸಾಗರಕ್ಕೆ ಪುನಃ ಬೀಳುವುದಿಲ್ಲ. ಅವನು ಈ ಖಂಡಿತವಾಗಿ ಆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳ್ತಾ ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತರಪ್ಯ ವಿದ್ಯೆಯ ಕೃತಾಯ ತಸ್ತಯ್ಯ ಭವಾಶ್ರಯಾತ್ಮನಿ ಅಂತ.
ನೋಡಿ, ನಿನಗೆ ಈಗ ಕೃಷ್ಣ ಜನ್ಮವನ್ನು ಪಡಿಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನಲ್ವಾ, ಅದಕ್ಕೆ ಏನಾದರೂ ಕಾರಣ ಇದೆಯಾ? ಅವನಿಗೇನು ಸ್ವಂತವಾದ ಕಾರಣ ಇಲ್ಲ. ನಮಗೇನು ಒಳ್ಳೇದಾಗಬೇಕು ಅಂದರೆ ನಮ್ಮ ಭಕ್ತರು ಕಷ್ಟಪಡ್ತಾ ಇದ್ದಾರೆ, ಕಂಸಾದಿಗಳ ಕಾಟದಿಂದ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಪಡ್ತಾ ಇದ್ದಾರೆ, ಅದರಿಂದ ಅವರನ್ನು ರಕ್ಷಿಸಬೇಕು ಎನ್ನುವುದಕ್ಕೆ ಇಷ್ಟೇ ಕಾರಣಕ್ಕಾಗಿ ಅವನು ಬರಬೇಕು, ಬಿಟ್ಟರೆ ಮತ್ಯಾವುದಕ್ಕೆ ಅದಕ್ಕೆ ಅವನು ಬರಲಿಕ್ಕೆ ಏನೂ ಕಾರಣ ಇಲ್ಲ. ಇನ್ನೊಂದು ಪ್ರಶ್ನೆ ಬರ್ಬೋದು, ಯಾಕೆ ಬರಬೇಕು? ಒಂದು ನೋಡಿ, ಅವನು ನೋಡಿ, ನಾವು ಅವನ ಅವತಾರವನ್ನು ನೋಡುವಾಗ ವಿಚಾರ ಮಾಡಬೇಕು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ, ಒಂದಿದ್ದಾಗ ಇನ್ನೊಂದಿಲ್ಲ. ಒಂದಕ್ಕೊಂದು ಫುಲ್ ವಿಚಿತ್ರವೇ, ಚಿತ್ರಂ ವಿಚಿತ್ರಂ ಅಂತ. ಅಂದರೆ ಮತ್ಸ್ಯ ಒಂದು ಮೀನಾಗಿ ಬರ್ತಾನೆ, ಇನ್ನೊಂದು ಬಾರಿ ಆಮೆ ಆಗಿ ಬರ್ತಾನೆ, ಇನ್ನೊಂದು ಬಾರಿ ಹಂದಿಯಾಗಿ ಬರ್ತಾನೆ, ಇನ್ನೊಂದು ಬಾರಿ ಅರ್ಧ ಮನುಷ್ಯ ಅರ್ಧ ಸಿಂಹನಾಗಿ ಬರ್ತಾನೆ. ಇದೆಲ್ಲ ಹೇಗೆ, ಯಾಕೆ ಬರಬೇಕು ಅಂತ ಇದು ಹೇಳ್ತಾ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ, ಇದೆಲ್ಲ ನಿನ್ನ ಲೀಲೆಯಪ್ಪ, ನಿಂಗೆ ನೋಡು ಎಲ್ಲ ಒಂದೇ ರೂಪದಲ್ಲಿ ಮಾಡ್ಬೋದು. ನೋಡಿ, ಕೃಷ್ಣ ರೂಪದಿಂದಲೇ ಎಲ್ಲ ಕೆಲಸವನ್ನು ಮಾಡ್ಬೋದಿತ್ತು ಅವನಿಗೆ, ಒಂದೇ ರೂಪ. ಆದರೆ ಅದು ಯಾಕೆ ಮಾಡ್ತೀವಿ ಕೇಳಿದರೆ ಲೀಲೆ ಅಂತ. ಅದು ಏನು ಲೀಲೆ ಅಂತ ಕೇಳೋದಾದರೆ, ಒಂದು ಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ. ಏನು ಕೇಳಿದರೆ, ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತೇ ಸ್ವಜನಸ್ಯ ಅತ್ಯ ಮನೋರ ಅಂದರೆ ಹೇಳ್ತಾ, ನೀನು ಯಾಕೆ ಇಂತಹ ರೂಪವನ್ನು ಪಡಿತೀಯ ಅಂತ ಹೇಳುವಾಗ ನೋಡಿ, ಈ ರೀತಿಯಾಗಿರುವುದರಿಂದ ಕೃಷ್ಣ ಒಂದೇ ರೂಪ ಅಂತ ಹೇಳಿದ್ರೆ ನಮಗೇನಾಗ್ತಿತ್ತು? ನಾವು ಬರೀ ಅವನ ರೂಪವನ್ನು ಮಾತ್ರ ಅನುಸಂಧಾನ ಮಾಡಬೇಕಿತ್ತು, ಕೃಷ್ಣ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ. ಅದೇ ಅವನು ಬೇರೆ ಬೇರೆ ರೂಪವನ್ನು ಪಡೆದಿರುವುದರಿಂದ ನಮಗೆ ತುಂಬ ಕಥೆಗಳು ಸಿಕ್ಕಿದೆ. ಮತ್ಸ್ಯನಾಗಿ ಹೀಗೆ ಮಾಡಿದ, ಮತ್ಸ್ಯನಾಗಿ ಸತ್ಯವ್ರತನ ರಕ್ಷಣೆ ಮಾಡಿದ, ಕೂರ್ಮನಾಗಿ ಪರ್ವತವನ್ನೇ ಎತ್ತಿದ. ಇದು ಕೃಷ್ಣನಾಗೆ ಮಾಡುವುದಿತ್ತಲ್ವ? ಕೃಷ್ಣನಾಗಿ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ, ಹಾಗೆಯೇ ಕೂರ್ಮ ರೂಪದಲ್ಲಿ ಅಲ್ಲಿ ಸಹ ಹಾಗೆ ಮಾಡುವುದಿತ್ತಲ್ವ ಕೇಳಿದರೆ. ನೋಡಿ, ನಮಗೆ ಹೇಳಲಿಕ್ಕೆ ಎಷ್ಟು ಕಥೆ ಸಿಕ್ಕಿತು. ಕೃಷ್ಣ ಒಂದು ರೀತಿಯಾಗಿ, ಕೂರ್ಮ ಒಂದು ರೀತಿಯಾಗಿ, ಅದರಲ್ಲೇ ಒಂದು ಆನಂದ. ಬಗೆ ಬಗೆಯಾಗಿ ಕೆಲಸ ಮಾಡಿದಾನಲ್ವ ಭಗವಂತ ಅಂತ. ಈ ರೀತಿಯಾಗಿ ನಾವು ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ನಮಗೊಂದು ಆನಂದ ಸಿಗ್ತದಲ್ವಾ. ಈ ಆನಂದ ಕೊಡ್ಲಿಕ್ಕಂತಾನೆ ಅಯಂ ಅನೇಕ ರೂಪತಾಮ್ ಅಂತ ಹೇಳ್ತಾರೆ. ಸ್ವಜನಸ್ಯ ಅತ್ಯಯಂ ಅನೇಕ ರೂಪತಾಮ್ ಅಂತ. ಅಂದರೆ ತನ್ನವರಿಗಾಗಿ ಅನೇಕ ರೂಪವನ್ನು ತಾಳಿದ. ಯಾಕೆ ಕೇಳಿದರೆ ಅವ್ರಿಗೆ ಖುಷಿ ಆಗಲಿ ಅಂತ. ಇಂತಹ ಲೀಲೆ ಭಗವಂತನದ್ದು. ನೋಡಿ, ಅವನಿಗೆ ಒಂದೇ ರೂಪದಲ್ಲಿ ಎಲ್ಲ ಮುಗಿಸ್ಬೋದಾದರೂ ಕೂಡ ನಿಮಗೆ ಸಂತೋಷ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಇಂಥ ತುಂಬ ರೂಪವನ್ನು ಪಡೆದ ಅಂತ ಹೇಳಲಿಕ್ಕೆ ನೀನು ಲೀಲೆಯನ್ನು ತೋರ್ತೀಯಪ್ಪ ಅಂತ ಬ್ರಹ್ಮದೇವರು ಹೇಳ್ತಾರೆ. ಮತ್ಸ್ಯಾಶ್ವ ಕಚ್ಚಪ ನರಸಿಂಹ ವರಾಹ ಹಂಸ ರಾಜನ್ಯ ಪ್ರಭುದೇಶು ಕೃತಾವತಾರ ತೊಂಪಾಸಿನ ಸ್ತ್ರೀಭುವನಂ ಚ ತಥಾಧುನೇಶ ಬಾರಂಭೂಹರ ಯದುತ್ತಮ ವಂದನಂತೆ ಅಂತ ಹೇಳ್ತಾ ತಮ್ಮ ಕೊನೆಯ ಮಾತನ್ನು ಹೇಳ್ತಾರೆ. ಏನು ಕೇಳಿದರೆ, ಮತ್ಸ್ಯನಾಗಿ ಬಂದು, ಅಶ್ವವಾಗಿ ಬಂದು ಅಂದರೆ ಹಯಗ್ರೀವನಾಗಿ ಬಂದು, ಕಚ್ಚಪ ಕೂರ್ಮನಾಗಿ ಬಂದು, ಸಿಂಹ ನರಸಿಂಹನಾಗಿ ಬಂದು, ಇನ್ನು ಹಂಸ ವರಾಹ ಹಂದಿಯಾಗಿ ಬಂದು, ಹಂಸ ಅಂತ ಹೇಳುವಾಗ ಅದು ಸನ್ಯಾಸಿ ರೂಪ, ಪರಮಹಂಸ ರೂಪ. ಅಂದರೆ ಸನಕಾದಿಗಳಿಗೆ ಬೋಧಿಸ್ಲಿಕ್ಕೆ ಅಂತಾನೆ. ಸನಕಾದಿಗಳು ಮುಂಚೆ ಏನು ಬಂದಿದ್ವು ಅವರು ಹಂಸರೂಪ ಅಲ್ವಾ, ಅವರು ಸನ್ಯಾಸಿಗಳು. ಅವರಿಗೆ ಬೋಧಿಸ್ಲಿಕ್ಕಂತ ನೀನು ಹಂಸರೂಪನಾಗಿ ಬಂದು, ಅಂದರೆ ವೈರಾಗ್ಯದ ಮಾತುಗಳನ್ನು ಹೇಳಿದಿ. ನೋಡಿ, ಅವನು ಯಾವಾಗಲೂ ಲಕ್ಷ್ಮೀರಮಣ ಅಂತ ಹೇಳುತ್ತಾ ಅವನು ಸನ್ಯಾಸಿ ಆದ ಅಂತೆ. ಇದು ಭಗವಂತನ ಗಮ್ಮತ್ತು. ಯಾವಾಗಲೂ ಲಕ್ಷ್ಮೀರಮಣ, ಲಕ್ಷ್ಮೀನ ಬಿಟ್ಟು ಯಾವಾಗಲೂ ಇರುವುದಿಲ್ಲ ಅಂತ ಹೇಳುವಂಥದ್ದು. ಆದರೆ ಅವನು ಸನ್ಯಾಸಿ ಆದ ಅಂತೆ. ಎಷ್ಟು ಆಶ್ಚರ್ಯ ಅಲ್ವಾ? ಹೆಂಡತಿಯನ್ನು ಇಟ್ಕೊಂಡು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಭಗವಂತನಿಗೆ ಸಾಧ್ಯ ಅದು. ಇಂತಹ ವಿಧವಾದ ಆಟವನ್ನು ಮಾಡಲಿಕ್ಕೆ ಚಿತ್ತಂ ರಮಯ, ಚಿತ್ರ ಅಂತ ಹೇಳುವಾಗ ಚಿತ್ತಂ ರಮಯತಿ ಅಂತ ನಮ್ಗೆ ಸಂತೋಷ ಕೊಡ್ಲಿಕ್ಕೋಸ್ಕರನೇ ಈ ರೀತಿಯಾಗೆಲ್ಲ ಮಾಡ್ತಾನೆ ಅಂತ ಹೇಳ್ತಾ, ನೀನು ರಾಜರಲ್ಲಿ, ವಿಪ್ರರಲ್ಲಿ, ವಿಭುಧರಲ್ಲಿ ಅವತಾರವನ್ನು ಮಾಡಿ ಬಂದು ಅಂತ ಈಗ ಹೇ ಭಗವಂತ, ನೀನು ಈಗ ಈ ಗರ್ಭದಿಂದ ಹೊರಗೆ ಬಂದು ನಮ್ಮನ್ನು ರಕ್ಷಣೆ ಮಾಡು. ಈ ಭೂಮಿಯ ಭಾರ ಏನಂತಿದೆಯೋ ಅದನ್ನು ಭುವಃ ಭಾರಂ ಹರ, ಈ ಭೂಮಿಯ ಏನು ಭಾರ ಇದೆಯೋ ಅದನ್ನು ನಾಶ ಮಾಡು ಅಂತ ಹೇಳ್ತಾ, ಯದುತ್ತಮ ಈ ಯದುಕುಲದಲ್ಲಿ ಬಂದವ ನಿನಗೆ ತೇ ವಂದನಂ, ನಿನಗೆ ನಮಸ್ಕಾರ ಅಂತ ಹೇಳುವಾಗ ವದಿ ಅಭಿವಾದನ ಸ್ತುತ್ಯೋಹೋ ಅಂತ ಧಾತುವಿನ ಹೇಳುವಾಗ, ಅಂದರೆ ವಂದನೆ ಅಂತ ಹೇಳ್ತೇವಲ್ವಾ, ಅಲ್ಲಿ ಅಭಿವಾದನೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಸ್ತುತಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಎರಡನ್ನೂ ಮಾಡ್ತಾ ಇದ್ದಾರೆ. ಅಂತಹ ಬಾಯಲ್ಲಿ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಭಗವಂತ ಅವನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಮಸ್ಕಾರ, ಯದುತ್ತಮ ವಂದನ, ನಮಸ್ಕಾರ ನಾವು ಏನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇವೋ ಆ ರೀತಿಯಾಗಿ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾ ನಿನಗೆ ನಮಸ್ಕಾರ ಅಂತ ಶ್ರೀಕೃಷ್ಣನ ಬಗ್ಗೆ ಹೇಳ್ತಾರೆ. ಮುಖ್ಯವಾಗಿ ಈ ಪ್ರಾರ್ಥನೆ ಉಂಟಲ್ವಾ, ದಿನಾಲೂ ಆಗಬೇಕಾದಂತಹ ಪ್ರಾರ್ಥನೆ. ನಮಗೆ ಏನು ಈ ಸಂಸಾರದಲ್ಲಿ ತಾಪತ್ರ ಇದ್ದರೂ ಕೂಡ ಅದನ್ನು ಪರಿಹರಿಸಿ ಸತ್ಸಂತತಿ ಆಗಬೇಕಂತಾದರೆ, ಒಳ್ಳೆಯ ಸಂತಾನ ಆಗಬೇಕಂತಾದರೆ ಒಳ್ಳೆಯ ಸಂತಾನವನ್ನು ಕೊಡ್ತದೆ. ಆ ಸಂತಾನ ಚೆನ್ನಾಗಿ ಪ್ರಸವ
ಒಂದು ಹೆಣ್ಣು ಮಗುವಿಗೆ ಒಳ್ಳೆಯ ಪ್ರಸವ ಆಗಬೇಕಂತಿದ್ದಾಗ ಆ ಪ್ರಸವವನ್ನು ಕೂಡ ಮಾಡುವಂತಹ ಈ ಗರ್ಭಸ್ತುತಿ ಇದರ ದಿನ ಪಾರಾಯಣ ಮಾಡುವುದರಿಂದ ಅಂತಹ ಭಗವಂತನ ಅನುಗ್ರಹ ನಮಗೆ ಚೆನ್ನಾಗಿ ಆಗ್ತದೆ. ಯಥಾಶಕ್ತಿ ನಾವು ಅರ್ಥವನ್ನು ತಿಳಿದ್ವಿ, ಹಾಗಾಗಿ ಅರ್ಥವನ್ನು ತಿಳಿತಾ ದಿನ ಪಾರಾಯಣ ಮಾಡುವಂತಾಗಲಿ ಅಂತ ಶ್ರೀಕೃಷ್ಣನಲ್ಲಿ ಕೇಳೋಣ. ನಾಳೆಯ ದಿವಸ ಒಂದು ಅರ್ಜುನ ಕೃಷ್ಣನ ಬಗ್ಗೆ ಒಂದು ಅದ್ಭುತವಾಗಿ ಪ್ರಾರ್ಥನೆ ಮಾಡುವಂತಹ ವಿಷಯವನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸಾ ಇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಹಂ ಕರ್ತಾ ಹರಿಕರ್ತಾ ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದಿನ ನಾನ್ಯಥಾ. ಶ್ರೀಕೃಷ್ಣಾರ್ಪಣಮಸ್ತು. ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸುರತ್.